ವಿಜ್ಞಾನ ಹುಟ್ಟಿದ ಮೇಲೆ ಮಾತ್ರ ವೈಜ್ಞಾನಿಕತೆಗಳು ಪ್ರಾರಂಭ ಆದವು ಅನ್ನೋದು ಸುಳ್ಳು. ಇಂಡಿಪೆಂಡೆಂಟ್ ಆಗಿ ವೈಜ್ಞಾನಿಕತೆಗಳು ಹುಟ್ಕೊಂಡಿದ್ದಾವೆ. ವೈಜ್ಞಾನಿಕ ಸಾಹಿತ್ಯ ಮತ್ತು ಕಥಾನಕ, ಅದರಲ್ಲಿ ವಿಶೇಷವಾಗಿ ಅದರಲ್ಲಿರುವ ಪ್ರಕಾರಗಳು, ವಸ್ತು, ರಚನೆ ಮತ್ತು ಕೌತುಕತೆ ಅಂತ ಹೇಳಿದ್ದಾರೆ. ಸಾಧ್ಯವಾದರೆ ಕೌತುಕತೆ ಪ್ರವೇಶ ಆಗೋಣ. ಮೊದಲನೇದಾಗಿ ಲೆಟ್ ಮಿ ಸಿ. ಎಸ್, ಕಥಾನಕ. ನಾನು ಹೇಳಕೊಟ್ಟಿರೋದು ಪ್ರಾರಂಭ ಹೇಗಾಯ್ತು, ಪ್ರಕಾರಗಳು ಮತ್ತು ಅದರ ವ್ಯಾಖ್ಯಾನ ಏನು, ವಸ್ತು, ರಚನೆ, ಸಾಧ್ಯವಾದರೆ ವ್ಯಾಖ್ಯಾನ. ವೈಜ್ಞಾನಿಕ ಕಾದಂಬರಿಗಳು ಅಥವಾ ಕಥಾನಕ ಯಾವಾಗ ಪ್ರಾರಂಭ ಆಯಿತು ಅಂತ ನಾವು ಬಹಳ ನಮ್ಮ ಆಶಾ ಅವರು ಅನಲೈಸ್ ಮಾಡ್ದಂಗೆ ಮಾಡ್ಬೇಕು ಅಂತಂದ್ರೆ, ವಿಜ್ಞಾನ ಬಂದ್ಮೇಲೆ ವೈಜ್ಞಾನಿಕ ಕಥೆಗಳು ಬಂದ್ರೆ ಸಾಧ್ಯ. ವಿಜ್ಞಾನ ಯಾವಾಗ ಬಂತು? ವೈಜ್ಞಾನಿಕ ಕಥೆಗಳು ವಿಜ್ಞಾನ ಹುಟ್ಟಿದ ಮೇಲೆ ಬಂದಿರಬೇಕಾದ್ರೆ ವಿಜ್ಞಾನ ಬಂದಿದ್ದು ಯಾವಾಗ? ಸಮ್ ಟೈಮ್ ಡ್ಯೂರಿಂಗ್ 16th or 17th century. ಅಂದ್ರೆ ನಾವು ಪಾಶ್ಚಾತ್ಯ ದೇಶಗಳಲ್ಲಿ ವಿಜ್ಞಾನ ಹುಟ್ಟಿದ ಮೇಲೆ ನಮ್ಮ ವಿಜ್ಞಾನ ಕಥೆಗಳು ಬಂದಿರಬಹುದು ಅಂತ ನಾವು ಅನ್ಕೊಂತೀವಿ. ಆದ್ರೆ ಇದು ನಿಜಕ್ಕೂ ಕೂಡ ಇದು ನಂಬೇಕಾ ನಾವು ಈ ರೀತಿ? ಇದು ಸತ್ಯನಾ ಅಂತ ಪ್ರಶ್ನೆ ಮಾಡಿಕೊಂಡು ನಾನು ಈ ಮುಂದೆ ಕತೆ ಹೇಳಕ್ ಕೊಟ್ಟಿದ್ದೀನಿ. ಈ ಕತೆ ನಮ್ಮ ಚಿಕ್ಕಮ್ಮ ನಮ್ಗೆ ಹೇಳ್ತಾ ಇದ್ದಿದ್ದು. ನಮ್ಮ ಚಿಕ್ಕಮ್ಮ ನಮ್ಮ ಇಡೀ ತಾಲೂಕಲ್ಲಿ ಜಾನಪದ ಕಥೆಗಳಿಗೆ, ಹಾಡುಗಾರಿಕೆಗೆ ಬಹಳ ಪ್ರಸಿದ್ಧಿ. ಅವ್ರನ್ನ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಒಂದು ಕತೆ ಹೇಳ್ತಾ ಇದ್ರು. ಆಸ್ ಯೂಶುವಲ್ ಎಲ್ಲಾ ಕಥೆಗಳು ಶುರುವಾಗೋದು ಒಬ್ಬ ರಾಜ ಇದ್ದ ಅಥವಾ ನಮ್ಮೂರಲ್ಲಿ ಒಬ್ಬ ಗೌಡ ಇದ್ದ ಅಂತ. ಆ ಗೌಡನ್ಗೆ ಅವನ್ ಸ್ವಲ್ಪ ಒಳ್ಳೆಯವನು ಅನ್ಸುತ್ತೆ. ಇಬ್ಬರೇ ಹೆಂಡ್ತೀರು. ಆಗಿನ ಕಾಲದ ಗೌಡ್ರಿಗೆ ಗೊತ್ತಲ್ಲ ಎಷ್ಟು ಜನ ಇದ್ರು. ಇವನು ಒಳ್ಳೆಯವನು, ಇಬ್ಬರೇ ಹೆಂಡ್ತೀರು. ಯಾಕೆ ಇಬ್ಬರೇ ಹೆಂಡ್ತಿರು ಗೊತ್ತಲ್ಲ. ಮೊದಲನೇ ಒಳಗೆ ಬೇಗ ಮಗು ಆಗಲ್ಲ, ತಾಯಿ ಪೀಡಿಸ್ತಾಳೆ, ಎರಡನೇ ಮದುವೆ ಆಗಪ್ಪ ಮಗು ಆಗುತ್ತೆ ಅಂತ. ಇಬ್ಬರಿಗೂ ಮಗು ಆಗ್ಲಿಲ್ಲ, ಇಬ್ಬರಿಗೂ ಮಕ್ಳಿಲ್ಲ. ಸೊ ಅವ್ರ ತಾಯಿ ಪೀಡಿಸೋ ಶುರು ಮಾಡಿದ್ಲು, ಮೂರನೇ ಮದ್ವೆ ಆಗುವಂತ. ಆವಾಗ ಪಾಪ ಇವರು ಯಾರು ಹೆಣ್ಮಕ್ಳಿಬ್ಬರು ಹೋಗಿ ದೇವ್ರ ಪೂಜೆ ಮಾಡಿ, ದೇವ್ರ ನಂಬಿಡಿ ಗಿಂಬಿಡಿ ಅಂತ ಹೇಳ್ತಾರಲ್ಲ, ನಂಬಿ ದೇವ್ರು ನಂಬಿದ್ರೆ ಏನಾದ್ರು ಆಗುತ್ತೆ. ಸೊ ಇವರಿಬ್ಬರು ದೇವ್ರ ಪೂಜೆ ಮಾಡಕ್ ಶುರು ಮಾಡಿದ್ರು. ಅವಾಗ ಏನಾಗುತ್ತೆ, ಇಬ್ರು ಗರ್ಭ ಧರಿಸ್ತಾರೆ. ಏನಾಗುತ್ತೆ ಅಂತಂದ್ರೆ, ಮಗು ಹುಟ್ಟಿದಾಗ ಒಂದೇ ದಿನ ಒಂದೇ ಗಳಿಗೆಯಲ್ಲಿ ಇಬ್ರು ಮಕ್ಕಳು ಇರ್ತಾರೆ, ಒಂದೇ ಮನೇಲಿದ್ದಾರೆ, ಇಬ್ರು ಒಂದೇ ಟೈಮಲ್ಲಿ ಮಗು ಆಗುತ್ತೆ. ಜೊತೆಗೆ ಆ ಚಿತ್ರ ನೋಡಿ, ಬೇಕಾಗಿ ಹುಡುಕಿದಿನ ಚಿತ್ರನ. ಅವ್ರ ಮನೆ ಪಕ್ಕದಲ್ಲಿ ಒಂದು ನದಿ ಇರುತ್ತೆ. ಅವತ್ ರಾತ್ರಿ ಏನಾಗುತ್ತೆ, ದೊಡ್ಡ ಮಳೆ ಬಂದು ಆ ನದಿ ಹೊಳೆ ಎಲ್ಲ ತುಂಬಿ ನೀರೆಲ್ಲ ಹರಿದು ಆ ಮನೆಯಿಂದ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ. ಅದರಲ್ಲಿ ಆ ಎರಡು ಮಕ್ಕಳಲ್ಲಿ ಒಂದು ಮಗು ಕೂಡ ಕೊಚ್ಕೊಂಡು ಹೋಗ್ಬಿಡುತ್ತೆ. ಉಳಿದಿರೋದು ಈಗ ಎಷ್ಟು? ಒಂದೇ ಮಗು. ಆದ್ರೆ ಇಬ್ಬರು ತಾಯಂದಿರಿದ್ದಾರೆ. ಆ ಇಬ್ಬರಿಗೂ ಕೂಡ ನಾವೀಗ ಜಗಳ ಶುರುವಾಗುತ್ತೆ. ಏನಂತ? ಯಾರ ಮಗು ಕೊಚ್ಕೊಂಡು ಹೋಗಿದ್ದು ಅಂತ. ಸತ್ಯ ಅಂದ್ರೆ ಇಬ್ರು ತಾಯಂದ್ರಿಗೆ ಗೊತ್ತು ಯಾರ ಮಗು ಕೊಚ್ಕೊಂಡು ಹೋಗಿದೆ ಅಂತ. ಆದ್ರೆ ಅವರಿಬ್ರು ಕೂಡ ಅದ್ ನನ್ ಮಗು ಅಂತ ಕಿತ್ತಾಡಕ್ ಶುರು ಮಾಡುತ್ತೆ. ಈಚ್ ಆಫ್ ದಮ್ ಸ್ಟಾರ್ಟ್ಸ್ ಕ್ಲೈಮಿಂಗ್ ಇಟ್ಸ್ ಮೈ ಕಿಡ್ ಅಂತ. ಇಬ್ರಿಗೂ ಗೊತ್ತು ಯಾರ ಮಗು ಅಂತ. ಸರಿ, ಇನ್ನೇನ್ ಮಾಡ್ತಾನೆ, ಗೌಡ ಊರಿನ ಪಟೇಲ್ ಹತ್ರ ಹೋಗ್ತಾನೆ. ಪಟೇಲ ನನ್ ಕೈಲಿ ಸಾಲ್ವ್ ಆಗಲ್ಲಪ್ಪ ಅಂತ ಪಾಳೆಗಾರ ಹತ್ರ ಹೋಗ್ತಾರೆ. ಪಾಳೆಗಾರ ಅವರೆಲ್ಲರನ್ನೂ ಕರೆದ್ಬಿಟ್ಟು ಒಂದು ಸಣ್ಣ ಉಪಾಯ ಹೊಡಿತಾನೆ. ಏನ್ ಉಪಾಯ? ಒಂದ್ ತಂತ್ರ. 2 ಉಂಬಳ ತರ್ತಾನೆ. ಉಂಬಳ ಗೊತ್ತಲ್ಲ, ಬ್ಲಡ್ ಸಕ್ಕಿಂಗ್. 2 ಉಂಬಳ ತಂದು ಆ ಮಗು 2 ತೊಡೆ ಮೇಲೆ ಇಟ್ಟು ರಕ್ತ ಹೀರಿಸ್ತಾನೆ. ಆದ್ರೆ ಆ ಉಂಬಳುಗಳು ಕಂಪ್ಲೀಟ್ ಆಗಿ, ಅಂದ್ರೆ ಸಂಪೂರ್ಣವಾಗಿ ಹೊಟ್ಟೆ ತುಂಬಾ ರಕ್ತ ಹೀರೋಕೆ ಬಿಡಲ್ಲ. ಅರ್ಧದಲ್ಲಿ ಕಿತ್ಕೊಂಡ್ಬಿಟ್ಟು ಆ ಹೆಂಗಸರಿಬ್ಬರನ್ನು ಕರೀತಾನೆ. ಏನಂತ? ನೋಡಿಮ್ಮ, ನಾನು ಈ ಉಂಬಳದಲ್ಲಿ ಈಗ ರಕ್ತ ಹೀರಿಸಿದ್ದೀನಿ, ನೀವು ಮಲ್ಕೊಳ್ಳಿ. ನಿಮ್ಮ ಹೊಕ್ಕಳಲ್ಲಿ ನಾನು ಒಂದೊಂದು ಹುಳ ಇಡ್ತೀನಿ. ನಿಮ್ಮ ಹೊಕ್ಕಳಿಂದ ಅದು ರಕ್ತ ಹೀರೋಕ್ ಶುರು ಮಾಡಿದಾಗ ಮಗುವಿನ ರಕ್ತ ಕೂಡ ನಿಮ್ಮೊಳಗೆ ಸ್ವಲ್ಪ ಹೋಗುತ್ತೆ. ಯಾರು ನಿಜವಾದ ತಾಯಿನೋ ಅವಳಿಗೆ ಏನೂ ಆಗಲ್ಲ. ಯಾರು ನಿಜವಾದ ತಾಯಿ ಅಲ್ವೋ ಅವಳಿಗೆ ಆ ಮಗುವಿನ ರಕ್ತ ವಿಷವಾಗುತ್ತೆ, ಅವಳು ಸತ್ತೋಗ್ತಾಳೆ. ಗೊತ್ತಾಯ್ತಲ್ಲ? ಸರ್, ಏನ್ ಮಾಡ್ತೀರ ನೀವೇ ಮಾಡಿ ಅಂತ. ತಕ್ಷಣ ಏನಾಗುತ್ತೆ, ಅವಳು ಅದರಲ್ಲಿ ಒಬ್ಳು ಯಾರು ನಿಜವಾದ ತಾಯಿ ಅಲ್ವೋ ಅವಳು ಓಡೋಗ್ಬಿಡ್ತಾಳೆ, ನಾನು ಸತ್ತೋಗ್ಬಿಡ್ತೀನಿ ಅಂತ. ಇದು ನಮ್ಮ ಚಿಕ್ಕಮ್ಮ ಹೇಳಿದ್ದ ಕತೆ. ಅವ್ರ ಕನ್ಕ್ಲೂಷನ್ ಏನ್ ಮಾಡ್ತಿದ್ರು ಅಂತಂದ್ರೆ, ನಿಜವಾದ ತಾಯಿ ಅಲ್ಲದವಳಿಗೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೆದರಿಕೆ ಬಂತು, ಅದಕ್ಕೋಸ್ಕರ ಓಡೋಗ್ಬಿಟ್ಲು ಅಂತ. ಈ ಕತೆ ನನ್ನ ತನ್ನಲ್ಲಿ ಬಹಳ ದಿವಸ ಇತ್ತು. ನಾನು BSc ಅಗ್ರಿ ಮಾಡಿದ್ದು ಜೆನೆಟಿಕ್ಸ್ ಅಲ್ಲಿ. ಜೆನೆಟಿಕ್ಸ್ ಅಂದ್ರೆ ಗೊತ್ತಲ್ಲ, ಅನುವಂಶಿಕ ಶಾಸ್ತ್ರ. ಆ ಅನುವಂಶಿಕ ಶಾಸ್ತ್ರಕ್ಕೆ ಬಂದಾಗ ನನಗೆ ಈ ಕತೆ ಜ್ಞಾಪಕ ಬಂದಾಗ ಈ ಬೋರ್ಡ್ ನೋಡಿದೆ ನಾನು. ಈ ಟೇಬಲ್ ಏನಿದೆ, ಟೇಬಲ್ ಅಲ್ಲಿ ನಿಮ್ಗೆಲ್ಲ ಗೊತ್ತಲ್ಲ, RH ಪಾಸಿಟಿವ್, ABO ಗ್ರೂಪ್ಸ್ ಎಲ್ಲ ರಕ್ತದ ಗ್ರೂಪ್ಸ್ ಗೊತ್ತಲ್ಲ. ನೀವು ಇದನ್ನ ಡೋನರ್ ಆಗಿ ತಗೊಂಡ್ರೆ, ಈ ಗ್ರೂಪ್ಗಳನ್ನ ಇದನ್ನ ರಿಸಿಪಿಯೆಂಟ್ ಆಗಿ ತಗೊಂಡ್ರೆ ಈ ಟಿಕ್ ಮಾರ್ಕ್ ಆಗಿರೋದೆಲ್ಲ ಏನು ಆಗಲ್ಲ. ಆ ರಕ್ತದವನ್ನ ಆ ರಕ್ತ ಕೊಟ್ರೆ, ಅಂದ್ರೆ ಆ ವ್ಯಕ್ತಿಯ ರಕ್ತವನ್ನ ಈ ವ್ಯಕ್ತಿ ಕೊಟ್ರೆ ಏನು ಆಗಲ್ಲ ಅಂತ ಆ ಗ್ರೀನ್ ಟಿಕ್ ಅಲ್ಲಿರೋದು. ಆದ್ರೆ
ಆ ರೆಡ್ ಅಲ್ಲಿ ಇರೋದೆಲ್ಲ ಡೇಂಜರ್, ಏನೋ ಆಗುತ್ತೆ. ಅದೇನಾಗುತ್ತೆ ಅಂತ ಐ ಮೀನ್ ಒನ್ ಕೆನಾಟ್ ಗೆಸ್. ಇದನ್ನ ನಾನು ಟೇಬಲ್ ನೋಡಿದಾಗ ಆ ಕತೆ ಜ್ಞಾಪಕ ಬಂತು ನಂಗೆ. ಕ್ಯಾಲ್ಕುಲೇಟ್ ಮಾಡಿದ್ದೆ. ಏನ್ ಕ್ಯಾಲ್ಕುಲೇಟ್ ಮಾಡಿದ್ದು, ಇದರಲ್ಲಿ ಎಷ್ಟು ರೆಡ್ ಇದೆ, ಎಷ್ಟು ಗ್ರೀನ್ ಇದೆ. 64 ಸೆಲ್ಸ್ ಇದೆ. ಆ 64 ಸೆಲ್ಗಳಲ್ಲಿ 36 ಕೆಂಪಿಗಿದೆ. ಅಂದ್ರೆ 36 ಆರ್ ನಾಟ್ ಫೇವರಬಲ್. ಅವು ಏನೋ ಒಂದು ತೊಂದರೆ ಕೊಡೋಕೆ ಕಾರಣ ಆಗುತ್ತೆ. ಈಗ ಅದರರ್ಥ 50% ಹೆಚ್ಚಿನ ಸಂಖ್ಯೆಯಲ್ಲಿ ರ್ಯಾಂಡಮ್ ಆಗಿ ಯಾರ್ದೋ ಒಂದು ರಕ್ತ ತಗೊಂಡು ಇನ್ನೊಬ್ಬರು ಕೊಟ್ರೆ ಅದು ಇನ್ನೊಬ್ಬರು ತೊಂದರೆ ಕೊಡುತ್ತೆ. ಸ್ಪೀಕರ್ ಇವತ್ತು ಬಹಳ ತೊಂದರೆ ಆಗುತ್ತೆ, ಅದು ಬೇರೆ ಮಾತಾಡ್ತಾ ಇದ್ರೆ. ಸೊ ಯಾವುದೇ ಒಂದು ವ್ಯಕ್ತಿಯನ್ನ ತಗೊಂಡು ಇನ್ನೊಬ್ಬರು ರಕ್ತ ಕೊಟ್ರೆ 50%ಕ್ಕಿಂತ ಹೆಚ್ಚು ಬಾರಿ ಅದು ತೊಂದರೆ ಕೊಡುವ ಸಾಧ್ಯತೆ ಇದೆ. ಇದು ನನಗೆ ಗೊತ್ತಾದಾಗ ಬಹುಶಃ ಇದು ಆ ಗೌಡ ಅಥವಾ ಯಾರೋ ಆ ಪಾಳೆಗಾರ ಉಪಯೋಗಿಸಿರೋ ಒಂದು ಉಪಾಯ ಇರ್ಬೋದಾ ಅಂತ ನನಗೆ ಅನುಮಾನ ಬಂತು. ಇಲ್ಲಿ ನಿಜಕ್ಕೂ ಕೂಡ ಆ ಜಾನಪದ ಕಥೆಯ ಕಟ್ಟಿದವನಿಗೆ ಕರ್ತೃವಿಗೆ ಬ್ಲಡ್ ಗ್ರೂಪ್ಸ್ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಬ್ಬರ ರಕ್ತ ಇನ್ನೊಬ್ಬರ ರಕ್ತಕ್ಕೆ ಸೇರಿದಾಗ ತೊಂದರೆ ಆಗೋ ಚಾನ್ಸಸ್ ಇದೆ ಅನ್ನೋದನ್ನ ABO RH ನೆಗೆಟಿವ್ ಅಂತ ಗೊತ್ತಿಲ್ಲದ್ರು ಕೂಡ ಯಾವುದೋ ರೀತಿಯಲ್ಲಿ ಯಾವುದೋ ಜ್ಞಾನದಲ್ಲಿ ಪಡೆದಿದ್ರು ಕೂಡ ಸಾಧ್ಯ. ಅಂದ್ರೆ ನಮ್ಮ ಜಾನಪದ ಕಥೆಗಳಲ್ಲೂ ಕೂಡ ವೈಜ್ಞಾನಿಕ ಎಲಿಮೆಂಟ್ಸ್ ನ ಇಟ್ಕೊಂಡು ಕಥೆ ರಚಿಸುವ ಅಭ್ಯಾಸ ಇತ್ತು ಅಂತ ನಾವು, ಇದು ಸತ್ಯ ಆದ್ರೆ ನಂಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ ಅದರ್ ವರ್ಡ್ಸ್, ಇಟ್ ಇಸ್ ಪಾಸಿಬಲ್ ದಟ್ ನಮ್ಮ ಜಾನಪದ ಕಥೆಗಳಲ್ಲೂ ಕೂಡ ವೈಜ್ಞಾನಿಕ ಕಥೆಯ ಸಂಚಲನ ಇತ್ತು. ಹಾಗಾದ್ರೆ ವಿಜ್ಞಾನ ಹುಟ್ಟಿದ ಮೇಲೆ ಮಾತ್ರ ವೈಜ್ಞಾನಿಕ ಕಥೆಗಳು ಪ್ರಾರಂಭ ಆದವು ಅನ್ನೋದು ಸುಳ್ಳು. ಇಂಡಿಪೆಂಡೆಂಟ್ ಆಗಿ ವೈಜ್ಞಾನಿಕ ಕಥೆಗಳು ಹುಟ್ಕೊಂಡಿದ್ದಾವೆ. ನಾವ್ ಇವತ್ತು ಯಾವ ಕಥೆನ ವೈಜ್ಞಾನಿಕತೆ ಅಂತ ಕಲಿತೀವಿ ಅಂತಂದ್ರೆ ವೆಸ್ಟ್ ಇಂದ ಅಥವಾ ಪಾಶ್ಚಿಮಾತ್ಯ ಕಡೆಯಿಂದ ವಿಜ್ಞಾನ ಅನ್ನೋ ಒಂದು ಪ್ರಕಾರ ಬಂತು. ಅದಕ್ಕೆ ಸರಿ ಹೊಂದುವ ಕಥೆಗಳನ್ನು ವೈಜ್ಞಾನಿಕ ಕಥೆಗಳಂತ ಕರೀತೀವಿ. ಯಾಕೆ ವೈಜ್ಞಾನಿಕ ಕಥೆ ಅನ್ಬೇಕು, ಯಾಕೆ ಚಾರಿತ್ರಿಕತೆ ಅನ್ಬೇಕು, ಯಾಕೆ ಸಾಮಾಜಿಕತೆ ಅನ್ಬೇಕು, ಅಥವಾ ಈ ವಿಂಗಡಣೆ ತಾನೇ ಯಾಕೆ ಅಂತ ನಂಗೆ ಅರ್ಥವಾಗಲ್ಲ. ಯಾವುದೇ ಒಂದು ಕಥೆಯಲ್ಲಿ ಚರಿತ್ರೆ ಇರ್ಬೋದು, ವಿಜ್ಞಾನ ಇರ್ಬೋದು, ಸಾಮಾಜಿಕ ಕಳಕಳಿ ಇರ್ಬೋದು, ರಾಜಕೀಯ ಇರ್ಬೋದು, ಅದನ್ನ ಯಾವುದೇ ಒಂದು ಕಥೆಯನ್ನು ನಾವು ವಿಂಗಡಿಸೋಕೆ ಸಾಧ್ಯನಾ? ನನ್ನ ದೃಷ್ಟಿಯಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ವೈಜ್ಞಾನಿಕ ಕಾದಂಬರಿ, ವೈಜ್ಞಾನಿಕ ಕಥೆ, ವೈಜ್ಞಾನಿಕ ಸಾಹಿತ್ಯ ಅಂತ ಕರೆಯೋದೇ ನನ್ನ ದೃಷ್ಟಿನಲ್ಲಿ ಒಂದು ರೀತಿಯ ಕ್ಯಾಸ್ಟಿಸಮ್. ಸಾಹಿತ್ಯದಲ್ಲೂ ಕೂಡ ಬರಹಗಳನ್ನ, ಕೃತಿಗಳನ್ನ ಕ್ಯಾಸ್ಟ್ಗಳಾಗಿ ವಿಂಗಡಣೆ ಮಾಡೋ ಒಂದು ದುರ್ನಡತೆ ಅಂತ ನಂಗೆ ಅನ್ಸುತ್ತೆ. ಆ ಕಾರಣದಿಂದ ನಾವು ವೈಜ್ಞಾನಿಕ ಸಾಹಿತ್ಯ ಬೇರೆ, ಧಾರ್ಮಿಕ ಸಾಹಿತ್ಯ ಬೇರೆ, ಸಾಮಾಜಿಕ ಸಾಹಿತ್ಯ ಬೇರೆ ಅಂತ ನೋಡೋದೇ ನನ್ನ ದೃಷ್ಟಿನಲ್ಲಿ ತಪ್ಪು ಅಂತ ನಾನು ಅನ್ಕೊಂತೀನಿ. ಆದರೂ ಕೆಲವು ಕೃತಿಗಳ ಮೂಲಕ ಜನರನ್ನ ನಾವು ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಳೋ ಹಾಗೆ ಪ್ರಯತ್ನ ಪಡುವ ಸಾಧ್ಯತೆ ಇರೋದ್ರಿಂದ ಅವನ್ನ ವೈಜ್ಞಾನಿಕ ಸಾಹಿತ್ಯ ಅಂತ ಕರೆಯಬಹುದು. ಆ ಕಾರಣಕ್ಕಾಗಿ ಈ ಕೂಟ ಇದು ಅಂತ ಅನ್ಕೊಂಡು ನಾವು ಮುಂದುವರೆಯೋಣ. ಆಮೇಲೆ ಕರೆಕ್ಟ್, ದೇರ್ ನೋ ಪಾಯಿಂಟ್ ಇನ್ ಕ್ಲಾಸಿಫೈಯಿಂಗ್ ಎನಿಥಿಂಗ್ ಆಸ್ ವೈಜ್ಞಾನಿಕ. ಮೇಡಮ್ ವಿಡ್ ಹೋಗಿ ವಿತ್ ಮೀ, ಯಾಕೆ ಕ್ಲಾಸಿಫೈ ಮಾಡ್ಬೇಕು ನಾವಿದನ್ನ? ನನಗನ್ಸುತ್ತೆ ಈ ಕ್ಲಾಸಿಫಿಕೇಶನ್ ಇದೆಯಲ್ಲ, ಬೆಳಿಗ್ಗೆ ಇನ್ಫ್ಯಾಕ್ಟ್ ರಾಜಾ ಸಾಹೇಬ್ ಹೇಳ್ತಾ ಇದ್ರು, ಬಾಟ್ನಿ, ಜುವಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ರಿಲಿಜನ್, ಆರ್ಟ್ಸ್, I don't see any difference at all between arts and science as a matter of fact. All of them pursue towards seeking truth. ಆಗಿರ್ಬೇಕಾದ್ರೆ ಈ ಡಿವಿಷನ್ ಯಾಕೆ? ಲಿವಿಂಗ್ ಅಸೈಡ್ ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಲೆಟ್ ಅಸ್ ಗೋ ಅಹೆಡ್. ಹಾಗಾಗಿ ಆ ಪಾಳೆಗಾರನ ತಂತ್ರ ನಿಜಕ್ಕೂ ಕೂಡ ವೈಜ್ಞಾನಿಕ ಆಧಾರವನ್ನು ಆಧರಿಸಿದ್ರೆ ನನ್ನ ದೃಷ್ಟಿನಲ್ಲಿ ವೈಜ್ಞಾನಿಕ ಕಥೆಗಳು ಯಾವಾಗಲೂ ಪ್ರಾರಂಭ ಆಗಿವೆ. ಅಷ್ಟೇ ಅಲ್ಲ, ಬೆಳಿಗ್ಗೆ ನಾನು ಬಹಳ ಕೇಳ್ತಾ ಇದ್ದೀನಿ, ನಾವು ಧರ್ಮ, ದೇವರು ಅನ್ನೋದು ನಂಬಾರ್ದು ಹಾಗೆ ಹೀಗೆ ಅಂತ. ಬಟ್ ಲೆಟ್ ಮಿ ಟೆಲ್ ಯು, ನಮ್ಮ ಧಾರ್ಮಿಕ ಪುರಾಣಗಳಲ್ಲೂ ಕೂಡ ಬೇಕಾದಷ್ಟು ವಿಜ್ಞಾನ ಇದೆ. ಹೇಗೆ ಅಂತ ಹೇಳ್ತೀನಿ. ನಾನು ನೇರವಾಗಿ ನಮ್ಮ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ವಿಜ್ಞಾನ ಇದೆ ಅಂತಂದ್ರೆ ಇವನು ಯಾರ BJP ಇವನು ರೈಟ್ ವಿಂಗ್ ಅಂತ ಕ್ಲಾಸಿಫೈ ಮಾಡ್ಬಿಡ್ತಾರೆ. ಆದ್ರೆ ಒಂದು ಕಾರಣ ಕೊಟ್ಟು ಹೇಳ್ತೀನಿ. ಉದಾಹರಣೆಗೆ ಜೂಲ್ಸ್ ವರ್ನ್ ಅಂತ ನಿಮ್ಮೆಲ್ಲ ಕೇಳಿರ್ಬೇಕು. ಜೂಲ್ಸ್ ವರ್ನ್, H.G. Wells, ವ್ಯಾಸಮ್, ಇವರೆಲ್ಲ ವೈಜ್ಞಾನಿಕ ಕಾದಂಬರಿಕಾರರ ಪಿತಾಮಹರು ಅಂತ ಹೇಳ್ತಾರೆ. ಇವರೆಲ್ಲರಿಗಿಂತೂ ಮುಂಚೆಗೂ ನಮ್ಮಲ್ಲಿ ಬೇಕಾದಷ್ಟು ವೈಜ್ಞಾನಿಕ ಕಥೆಗಳಿದ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಜೂಲ್ಸ್ ವರ್ನ್ ಒಂದು ಕತೆ ಬರೀತಾನೆ. ಏನದು ಅಂದ್ರೆ 20,000 ಲೀಗ್ಸ್ ಅಂಡರ್ ದ ಸಿ ಅಂತ. ಇದು ಸಬ್ಮೆರಿನ್ ಹುಟ್ಟೋದಕ್ಕಿಂತ ಮುಂಚೆನೇನೆ ಅವನ ನಾಟಿಲಸ್ ಅಂತ ಒಂದು ಯಂತ್ರವನ್ನ ಮಾಡಿ ಅದರಲ್ಲೂ ಅವನ್ನ ಆ ವಿಜ್ಞಾನಿ ಅಥವಾ ಆ ಟೆಕ್ನಾಲಜಿಸ್ಟ್ ನ ಇತ್ತು ಸಮುದ್ರ ಒಳಗಡೆ ಕಳಿಸ್ತಾನೆ. ಕತೆ ಹೆಂಗೆ ಮುಂದುವರಿಯುತ್ತೆ. ಅದರ ಹೆಸರು ನಾಟಿಲಸ್ ಅಂತ. ಹಲವಾರು ದಶಕಗಳ ನಂತರ ಸಬ್ಮೆರಿನ್ ಕಂಡಿಡಿದಾಗ
ಎಲ್ರೂ ಹೇಳ್ತಾರೆ, ಓ ನೋಡು ಜೂಲ್ಸ್ ವರ್ನ್ ಯಾವಾಗ್ಲೂ ಯೋಚನೆ ಮಾಡಿದ್ದ ಸಬ್ಮೆರೈನ್, ಹಾಗಾಗಿ ನಿಜವಾದ ವೈಜ್ಞಾನಿಕ ಕಥೆಗಾರ ಜೂಲ್ಸ್ ವರ್ನ್ ಅಂತ. ಮುಂದೆ ಬರುವ ಯಂತ್ರವನ್ನ ಇನ್ ಅಡ್ವಾನ್ಸ್ ಆಗಿ ಅಥವಾ ಮುಂದೆನೆ ಅದಕ್ಕೆ ಬಹಳ ಹಿಂದೇನೆ ಅದ್ರ ಬಗ್ಗೆ ಊಹೆ ಮಾಡೋದು ಒಂದು ವೈಜ್ಞಾನಿಕ ಕಥಾನಕದ ಒಂದು ರೂಪ ಅಂತಂದ್ರೆ ನನಗನ್ಸೋದು ನಮ್ಮ ಎಲ್ಲಾ ಎಪಿಕ್ಗಳಲ್ಲೂ ಕೂಡ ಅದನ್ನ ಕಾಣ್ಬೋದು. ಪುಷ್ಪಕ ವಿಮಾನ, ನಾನು ಪುಷ್ಪಕ ವಿಮಾನ ರಾಮಾಯಣ ಕಾಲದಲ್ಲಿ ಇತ್ತು ಅಂತ ಹೇಳ್ತಾ ಇಲ್ಲ, ಆದ್ರೆ ಪುಷ್ಪಕ ವಿಮಾನದ ಕಲ್ಪನೆ ಆವಾಗ್ಲೇ ಮಾಡಿದ್ರೆ ಇವತ್ತು ನಾವು ವಿಮಾನ ಮಾಡಿದ್ದೀವಿ. ಹಾಗಾದ್ರೆ ಇದು ವೈಜ್ಞಾನಿಕತೆ ಅಂತ ಹೇಳ್ಬೋದಲ್ಲ, ಜೂಲ್ಸ್ ವರ್ನೆ ಹೇಳೋದನ್ನ ವೈಜ್ಞಾನಿಕತೆ ಅಂತ ಹೇಳ್ಬೇಕಾದ್ರೆ. ಹಾಗೆ ರಾಮಾಯಣದಲ್ಲೂ ಕೂಡ ಬೇಕಾದಷ್ಟು ವೈಜ್ಞಾನಿಕ ಎಲಿಮೆಂಟ್ಸ್ ಇದಾವೆ. ಅದಕ್ಕೋಸ್ಕರ ರಾಮಾಯಣವನ್ನು ಕೂಡ ಒಂದು ವೈಜ್ಞಾನಿಕ ಕಥೆ ಅಂತ ಹೇಳೋದಲ್ಲ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲ. ನಾವು ರಾಮಾಯಣ ಮಹಾಭಾರತ ಮಾತನಾಡಿದ ತಕ್ಷಣ ಓ ಇವನ್ ಯಾರೋ ಆಂಟಿ ಲೆಫ್ಟ್ ವಿಂಗು, ಇವನು ರೈಟ್ ವಿಂಗು. ನೋ, ಐ ಥಿಂಕ್ ವಿ ಶುಡ್ ನೋ ಮೂವ್ ಅವೇ ಫ್ರಮ್ ದಟ್. ಎರಡನೇದಾಗಿ ನಾನು ಒಂದು 4 ಕಾರಣ ಕೊಡ್ತೀನಿ ಹೇಗೆ ರಾಮಾಯಣ ಒಂದು ರೀತಿಯಲ್ಲಿ ವೈಜ್ಞಾನಿಕ ಕಥೆ ಅಂತ ಹೇಳಕ್ಕೆ. ಒಂದು, ಅದು ಹೇಳಿದ್ನಲ್ಲ, ವಿಮಾನ, ಪುಷ್ಪಕ ವಿಮಾನ ಅದರಲ್ಲಿತ್ತು, ದಟ್ ಬಿಕೇಮ್ ಟ್ರೂ. ಸೀತೆನ ಅಪಹರಿಸ್ತಾನೆ ಯಾರು? ರಾವಣ. ಓದುಗರಿಗೆ ವಾಲ್ಮೀಕಿ ಅಪಹರಿಸಿದ್ ಯಾರು ಅಂತ ಹೇಳ್ತಾನೆ. ಯಾರು? ರಾವಣ ಅಂತ. ಶ್ರೀರಾಮ ಲಕ್ಷ್ಮಣನಿಗೆ ಗೊತ್ತಿಲ್ಲ, ನೆನಪಿರ್ಲಿ. ಶ್ರೀರಾಮ ಲಕ್ಷ್ಮಣ ಬಂದಾಗ ಏನೋ ಕೆಲವು ಕುರುಹುಗಳು ಸಿಗುತ್ತೆ, ಸೀತೆ ಮಾಯವಾಗಿದ್ದಾಳೆ ಅಂತ. ಆದ್ರೆ ಅವಳು ಎಲ್ಲೋದ್ಲು, ಯಾರು ತಗೊಂಡೋದ್ರು ಅಂತ ಗೊತ್ತಿಲ್ಲ. ಫಾರ್ ಎ ಮೊಮೆಂಟ್ ನೆನೆಸ್ಕೊಳ್ಳಿ, ಓದುಗನು ಕೂಡ ಯಾರು ತಗೊಂಡೋದ್ರು ಸೀತೆನಂತ ಗೊತ್ತಿಲ್ಲ ಅನ್ಕೊಳ್ಳೋಣ. ಮಾಡ್ಬೋದಾಗಿತ್ತಲ್ಲ ಯಾರು? ವಾಲ್ಮೀಕಿ. ಲಕ್ಷ್ಮಣ ಓಡೋಗ್ತಾನೆ ಆ ಕಡೆಗೆ ರಾಮನ್ ಕರ್ಕೊಂಬರಕ್ಕೆ, ಅಲ್ಲಿ ಜಿಂಕೆ ಏನೋ ಆಗುತ್ತೆ, ಲಕ್ಷ್ಮಣ ಯಾಕೆ ಬಿಟ್ಟು ಬಂದಿ ಅಂತ ಓಡ್ ಬರ್ತಾರೆ ಇಬ್ರು. ಇಲ್ಲಿ ಬಂದ್ರೆ ಸೀತೆ ಇಲ್ಲ. ರಾವಣ ಅಲ್ಲಿ ಬಂದು ಎತ್ಕೊಂಡು ಹೋಗಿದ್ದು ಓದುಗನಿಗೆ ಗೊತ್ತಿಲ್ಲದೆ ಇದ್ದಿದ್ರೆ, ರಾಮ ಲಕ್ಷ್ಮಣ ಅಲ್ಲಿ ಬಂದಿದ್ರೆ ಇದು ಎಂಥ ಥ್ರಿಲ್ಲರ್ ನೋಡಿ ಇದು, ಅಲ್ವಾ? ಇಸ್ ಇಟ್? ಯಾಕಂದ್ರೆ ರಾಮ ಲಕ್ಷ್ಮಣ ಬಂದ್ರು ಸೀತೆ ಇಲ್ಲ, ಈಗ ಹುಡ್ಕೋಕ್ ಹೋಗ್ತಾರೆ. ಇಟ್ಸ್ ಪರ್ಫೆಕ್ಟ್ ಡಿಟೆಕ್ಟಿವ್ ಸ್ಟೋರಿ. ಆದ್ರೆ ವಾಲ್ಮೀಕಿ ಬಹುಶಃ ಅಲ್ಲಿ ಏನೋ ಮಿಸ್ ಮಾಡಿದ್ನೋ ಅಥವಾ ಅವನಿಗೆ ಇಷ್ಟ ಇರ್ಲಿಲ್ಲವೋ ಥ್ರಿಲ್ಲರ್ ಮಾಡೋಕೆ. ಒಟ್ಟಿನಲ್ಲಿ ಅದಾದ ನಂತರ ಏನಾಗುತ್ತೆ, ಸೀತೆನ ಹುಡುಕೊಂಡು ಹೋಗ್ತಾರೆ. ಹುಡುಕಾಟ, ಆ ಹುಡುಕಾಟ ಕೂಡ ಒಂದು ರೀತಿ ಥ್ರಿಲ್ಲರ್. ಯಾರು ಅಪಹರಿಸಿದ್ದು ಅಂತ ಗೊತ್ತಿಲ್ಲ, ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಆದ್ರೆ ಜಟಾಯು ಸಿಗ್ತಾನೆ, ಅವನೊಂದು ಕ್ಲೂ ಹೇಳ್ತಾರೆ, ಪಕ್ಷಿ ಒಂದು ಕ್ಲೂ ಹೇಳುತ್ತೆ, ಹುಡ್ಕೊಂಡು ಹೋಗ್ತಾರೆ. ಸೊ ಸುಗ್ರೀವ ತನ್ನ ಸೈನ್ಯನ ಎಲ್ಲಾ ಕಡೆ ಕಳಿಸ್ತಾನೆ ಹುಡುಕಿ ಅವಳನ್ನ ಅಂತ. ಅದ್ರ ಜೊತೆಗೆ ರಾಮಬಾಣ ಒಂದು ಪುಸ್ತಕ ಇದೆ, ಕಾನ್ವರ್ಸೇಷನ್ಸ್ ವಿತ್ ಇನ್ವಿಸಿಬಲ್ ಅಂತ. ಈ ಪುಸ್ತಕದ ಹಿನ್ನೆಲೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. 3 ಜನ ಫ್ರಾನ್ಸ್ ಅಲ್ಲಿ ಒಂದು ಯಾವುದೋ ಬಾರ್ ಅಲ್ಲಿ ಪ್ರತಿ ವಾರ ಮೀಟ್ ಆಗ್ತಿರ್ತಾರೆ. ಅವ್ರ 3 ಜನ ಯಾರು ಅಂದ್ರೆ, ಒಬ್ಬ ಫಿಸಿಸಿಸ್ಟು, ಒಬ್ಬ ಥಿಯಾಲಜಿಸ್ಟು, ಇನ್ನೊಬ್ಬ ರೈಟರ್, ಆಥರ್. ಅಂದ್ರೆ ದೇವರ ನಂಬಿಕೆ ಇರ್ತಕ್ಕಂಥ ಧಾರ್ಮಿಕ ಶಾಸ್ತ್ರವನ್ನು ಓದ್ತಾ ಇದ್ದವರು ಒಬ್ರು, ಭೌತಶಾಸ್ತ್ರ ಓದ್ತಿದ್ದವರು ಒಬ್ರು, ಯಾರೋ ಒಬ್ರು ರೈಟರ್, ಬರಹಗಾರ. ಇವ್ರು 3 ಕೂತು ಪ್ರತಿ ಶನಿವಾರ ಕೂತ್ಕೊಂಡು ಅವ್ರೇನೋ ಬೀರ್ಗಿರು ಕುಡ್ಕೊಂಡು ಏನೇನೋ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಪಕ್ಕದಲ್ಲಿ ಕೇಳಿಸ್ಕೊಂಡಿದ್ದವರು ಯಾರೋ ಒಬ್ರು ಬಂದು, ನಾನು 5 ವಾರದಿಂದ ಕೇಳ್ತಾ ಇದ್ದೇನೆ, ನಿಮ್ ಡಿಸ್ಕಷನ್ ಬಹಳ ಚೆನ್ನಾಗಿದೆ, ನೀವ್ ಯಾಕೆ ಇದನ್ನೆಲ್ಲ ಬರೀಬಾರ್ದು ಅಂತಂದಾಗ ಅವತ್ತಿಂದ ಅವ್ರು ಶುರು ಮಾಡ್ತಾರೆ, ಆಗ ಒಂದ್ ಕೆಲಸ ಮಾಡೋಣ, ರೆಕಾರ್ಡ್ ಮಾಡೋಣ ನಮ್ದೆಲ್ಲ, ನಮ್ ಡಿಸ್ಕಸ್ ಮಾಡೋದನ್ನೆಲ್ಲ ಅಂತೇಳಿ ರೆಕಾರ್ಡ್ ಮಾಡ್ತಾರೆ. ಏನ್ ಕಂಡೀಷನ್ನು? ಯಾರು ಒಂದು ಚಿತ್ರ ಬರೀಬಾರ್ದು, ಯಾರು ಕೂಡ ಯಾವುದೇ ಪದವನ್ನ ಒಬ್ಬ ಸಾಮಾನ್ಯ ಓದುಗ ಅರ್ಥ ಮಾಡ್ಕೊಳ್ಳೋದವ್ರು ಅಂತ ಪದವನ್ನು ಉಪಯೋಗಿಸಬಾರ್ದು. ಹೀಗೆ ಡಿಸ್ಕಸ್ ಮಾಡ್ಕೊಂಡು 7 ವಾರ ಆದ್ಮೇಲೆ ಅದನ್ನ ಪಬ್ಲಿಷ್ ಮಾಡ್ತಾರೆ. ಅದು ಕಾನ್ವರ್ಸೇಷನ್ಸ್ ವಿತ್ ದ ಇನ್ವಿಸಿಬಲ್. ಇಲ್ಲಿ ಇನ್ವಿಸಿಬಲ್ ಯಾರು? ಬೇಕಾದಷ್ಟು ವಸ್ತುಗಳು, ವಿಷಯಗಳು. ಕಾನ್ವರ್ಸೇಷನ್ಸ್ ಆನ್ ದಟ್ ಅಂತ. ಅದರಲ್ಲಿ ಒಂದು ಚಾಪ್ಟರ್ ಅಲ್ಲಿ ಆ ಫಿಸಿಸಿಸ್ಟ್ ರಾಮಾಯಣವನ್ನು ಓದಿರ್ತಾನೆ. ಅವನು ಹೇಳ್ತಾನೆ, ನಾನು ರಾಮಾಯಣ ಓದಿದ್ದೀನಿ, 2 ವಿಷಯ ಅದ್ರಲ್ಲಿ ನಂಗೆ ಬಹಳ ಆಶ್ಚರ್ಯಕರವಾಗಿ ಕಾಣುತ್ತೆ. ಒಂದು, ರಾಮಬಾಣ ಬಿಟ್ಟಾಗ ಏನಾಗುತ್ತೆ ಅನ್ನೋ ಡಿಸ್ಕ್ರಿಪ್ಷನ್. ಎರಡನೇದು, ರಾಮ ಶ್ರೀಲಂಕೆಯಿಂದ ಲಕ್ಷ್ಮಣ ಸೀತೆ ಜೊತೆ ಪುಷ್ಪಕ ವಿಮಾನದಲ್ಲಿ ವಾಪಸ್ ಬರ್ತಿರ್ಬೇಕಾದ್ರೆ ಪಶ್ಚಿಮ ಘಟ್ಟಗಳನ್ನು ನೋಡಿ ಕೊಡುವ ವಿವರಣೆ. ಇವೆರಡೂ ಕೂಡ ಪರ್ಫೆಕ್ಟ್. ಇವತ್ತು ಏನೋ ಅಟಾಮ್ ಬಾಂಬ್ ಹೆಂಗಿರುತ್ತೋ, ಅಟಮ್ ಬಾಂಬ್ ಎಫೆಕ್ಟ್ ಹಂಗೇನೆ ರಾಮಬಾಣದ ಎಫೆಕ್ಟ್ ಇದೆ. ಹಾಗೇನೆ ಈ ಸ್ಯಾಟಲೈಟ್ ಇಮೇಜ್ ಹೆಂಗ್ ಕಾಣುತ್ತೋ ವೆಸ್ಟರ್ನ್ ಘಾಟ್ಸ್, ಅದೇ ರೀತಿ ಪುಷ್ಪಕ ವಿಮಾನ ಡೀಟೇಲ್ಸ್ ಇದೆ. ಮೀನ್ಸ್ ದೇರ್ ಮಸ್ಟ್ ಹ್ಯಾವ್ ಬೀನ್ ಸಮ್ ಸೈನ್ಸ್ ಆರ್ ಸಮ್ ಇಮ್ಯಾಜಿನೇಷನ್ ವಿಚ್ ಇಸ್ ಆಲ್ಮೋಸ್ಟ್ ಸೈಂಟಿಫಿಕ್ ಅಂತ ಅವರು ತೀರ್ಮಾನ ಮಾಡ್ತಾರೆ. ಇವೆಲ್ಲ ಇರ್ಬೇಕಾದ್ರೆ ಇನ್ಸಿಡೆಂಟ್ ಅಲ್ಲಿ ನಂಗೆ ಯಾವತ್ತೂ ಒಂದು ಅನುಮಾನ, ಚಿಕ್ಕ ಮಗುವಿಂದ ಯಾರಾದ್ರೂ ನಿವಾರಿಸ್ಬೇಕು ಅದನ್ನ. ರಾವಣನಿಗೆ ಪುಷ್ಪಕ ವಿಮಾನ ಇತ್ತು, ರಾಮ ಅಷ್ಟು ಗ್ರೇಟ್, ಅವನ್ ಯಾಕೆ ಇರ್ಲಿಲ್ಲ ಅಂತ ನಂಗೆ ಇನ್ನೂ ಅರ್ಥ ಆಗಿಲ್ಲ. ಬಹುಶಃ
ಯಾ ಏನಾದ್ರಾಗ್ಲಿ ಒಟ್ಟಿನಲ್ಲಿ ಇಟ್ ಅಪಿಯರ್ಸ್ ರಾವಣ ಸೀನ್ಸ್ ಟು ಬಿ ಮೋರ್ ಸೈಂಟಿಫಿಕ್ ದ್ಯಾನ್ ರಾಮ. ಇಲ್ಲಿ ನಾವು ಲೆಫ್ಟಿಸ್ಟ್ ಬ್ಲೇಮ್ ಮಾಡಬಹುದು ನನ್ನನ್ನ. ಪಡನ್ ಲಾಕ ರಾವಣ ವಾಸ್ ಎ ಟ್ರಂಪ್ ಪರ್ಹ್ಯಾಪ್ಸ್ ಪರ್ಫೆಕ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ನಂಗೆ ಇನ್ನೊಂದು ಅರ್ಥವಾಗಿಲ್ಲ. ಯಾಕೆಂತಂದ್ರೆ ಸರ್ ಅಚ್ಚಾ ಸರ್ ಇಲ್ಲಿ ಬಂತು ಇಲ್ಲಿ ಮತ್ತೆ ಸರ್ ದಯವಿಟ್ಟು ಇದರಿಂದ ಮೂವ್ ಅವೇ ಫ್ರಮ್ ಆಲ್ ದೀಸ್. ನನಗೆ ಇನ್ನೊಂದು ಅರ್ಥವಾಗಲ್ಲ. ಏನು ಅಂತ ಹೇಳ್ತೀನಿ. ಶೂರ್ಪುನಿಕೆ ಬಂದು ಲಕ್ಷ್ಮಣನ ಮೂಗು ಕೊಯ್ತಾಳಲ್ಲ, ಲಕ್ಷ್ಮಣ ಸಾರಿ ಮೂಗು ಕೊಯ್ಸ್ಕೊಂತಾಳೆ ಅಲ್ವಾ. ಲಕ್ಷ್ಮಣ ಶೂರ್ಪುನಿಕಿ ಮೂಗನ ಕೊಯ್ತಾನೆ. ಶೂರ್ಪುನಿಕಿ ಎಲ್ಲಿಂದ ಬಂದಿದ್ದು? ಶ್ರೀಲಂಕಾದಿಂದ ಅಲ್ವಾ. ಅವಳಿಗೆ ಪುಷ್ಪಕ ವಿಮಾನ ಇರ್ಲಿಲ್ಲ, ಅವಳು ಮಾತ್ರ ಬಂದ್ಲು. ಆದ್ರೆ ರಾಮ ಲಕ್ಷ್ಮಣ ಈ ಕಡೆ ಯುದ್ಧ ಮಾಡ್ಬೇಕಾದ್ರೆ ಅಲ್ಲಿಂದ ಇದು ಕಟ್ತಾರೆ, ಏನು ಸೇತುವೆನ. ಅದೇಂಗೆ ಅದು ಏನೋ ಶೂರ್ಪನಿಕೆ ಒಬ್ಳೆಲ್ಲ ಬೇಕಾದಷ್ಟು ಜನ ಬರ್ತಾ ಇರ್ತಾರೆ ಎಲ್ಲರ ಶ್ರೀಲಂಕಾಯಿಂದ. ನಂಗೆ ಮತ್ತೊಂದು ಅರ್ಥವಾಗಲ್ಲ ರಾಮಾಯಣದಲ್ಲಿ. ಅಂದ್ರೆ ಅಷ್ಟೊಂದು ಜನ ಆ ಕಡೆಯಿಂದ ಬರೋಕ್ ಸಾಧ್ಯ ಇತ್ತೆ, ಯಾವ್ದು ವಿಮಾನ ಇಲ್ಲದೆ ಅಥವಾ ಬ್ರಿಡ್ಜ್ ಇಲ್ಲದೆ ಇವ್ರ್ಯಾಕೆ ಹೋಗಕ್ಕಾಗ್ಲಿಲ್ಲ? ಹುಳುಕುಗಳು ಬಹಳ ಇದಾವೆ ನಮ್ಮ ರಾಮಾಯಣದಲ್ಲಿ ಹುಡುಕ್ತಾ ಹೋದ್ರೆ ಏನು ವ್ಯಾಕಿ. ಸೊ ಹಾಗೆ ಹಲವಾರು ರೀತಿಯಲ್ಲಿ ನಾವು ಪ್ರಶ್ನೆ ಮಾಡ್ತಾ ಹೋದ್ರೆ ನಮ್ಮ ರಾಮಾಯಣ ಕೂಡ ಒಂದು ರೀತಿಯಲ್ಲಿ ವೈಜ್ಞಾನಿಕ ಕಥಾನಕ. ರಾಮಾಯಣವು ಒಂದು ವೈಜ್ಞಾನಿಕ ಕಥಾನಕ. ಅಂದ್ರೆ ವೆಸ್ಟ್ ಅಲ್ಲಿ ವಿಜ್ಞಾನ ಹುಟ್ಟಿದ ನಂತರ ಮಾತ್ರ ವೈಜ್ಞಾನಿಕ ಕಥಾನಕ ಬಂದಿಲ್ಲ. ವೈಜ್ಞಾನಿಕ ಕಥಾನಕ ಮಾನವನ ಏನೋ ಚರಿತ್ರೆಯಲ್ಲೇ ಹಾಗೋ ಬಂದ್ಬಿಟ್ಟಿದೆ ಅಲ್ವಾ. ಇನ್ಫ್ಯಾಕ್ಟ್ ನಾನು ಇದನ್ನ ಬಿಡ್ತೀನಿ. ಇದು ಮಹಾಭಾರತ. ಇದು ಮಹಾಭಾರತದಲ್ಲೂ ಕೂಡ ನಿಮ್ಗೆ ಗೊತ್ತಲ್ಲ ಬೇಕಾದಷ್ಟು ಎಲಿಮೆಂಟ್ಸ್ ಇದೆ ವಿಜ್ಞಾನವನ್ನು ಹೇಳೋಂಥದ್ದು. ಅದನ್ನು ಬಿಟ್ಟು ನಮ್ಮ ಚಿಕ್ಕಮ್ಮ ಹೇಳಿದ ಕತೆ ತಗೊಂಡ್ರೆ ಜಾನಪದದಲ್ಲೂ ಕೂಡ ಬೇಕಾದಷ್ಟು ವೈಜ್ಞಾನಿಕ ಕಥೆಗಳಿದ್ದಾವೆ. ಕನ್ನಡದಲ್ಲಿ ಇದೆಯಾ? ಇಷ್ಟೊತ್ತು ನಾನು ಹೇಳಿದ್ದು ಭಾರತದ ಲೆವೆಲ್ ಅಲ್ಲಿ ಅಲ್ವಾ. ಕನ್ನಡದಲ್ಲಿ ನಿಮ್ಗೆಲ್ಲ ಗೊತ್ತು, ಬೆಳಿಗ್ಗೆನೆ ಇನ್ಫ್ಯಾಕ್ಟ್ ಡಿಸ್ಕಷನ್ ಆಯ್ತು. ನನ್ನ ದೃಷ್ಟಿನಲ್ಲಿ ಫಸ್ಟ್ ಎವರ್ ರೈಟರ್ ಇನ್ ಕನ್ನಡ ಮನೋವೈಜ್ಞಾನಿಕ ಕಥೆಗಾರ್ತಿ ಅಂದ್ರೆ ತ್ರಿವೇಣಿಯವರು. ಅವರ ಬೆಕ್ಕಿನ ಕಣ್ಣಾಗ್ಲಿ ಶರಪಂಜರ ಆಗ್ಲಿ. ಟೈಮ್ ಇಲ್ಲದೆ ಇರೋದ್ರಿಂದ ವಿಲ್ ನಾಟ್ ಡಿಸ್ಕಸ್ ಆನ್ ದಟ್. ನಾವು ಇಂಗ್ಲಿಷ್ಗೆ ಹೋದ್ರೆ ಮತ್ತೆ ನಾವು ಪ್ರಾಕಾರಗಳು, ಇದು ವೈಜ್ಞಾನಿಕ ಕಥಾನಕ ಯಾವಾಗ ಬಂತು ಅಂತ ಇದಕ್ಕೆ ನಾವು ಹೇಳಕ್ಕಾಗಲ್ಲ. ಬಹುಶಃ ಅದು ಮಾನವನ ಇತಿಹಾಸದಿಂದಲೇ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಸೊ ಡು ನಾಟ್ ಅಸೋಸಿಯೇಟ್ ವೈಜ್ಞಾನಿಕ ಕಥಾನಕ ಓನ್ಲಿ ವಿತ್ ದ ಎಮರ್ಜೆನ್ಸ್ ಆಫ್ ಸೈನ್ಸ್ ಇನ್ ದ ವೆಸ್ಟ್. ದಟ್ ಇಸ್ ಒನ್ ಥಿಂಗ್ ಐ ವಾಂಟ್. ಎರಡನೇದು, ಇಲ್ಲಿ ಐಸಾಕ್ ಆಸಿಮೋವ್ ಕಥೆ ಇದೆ, ಕಾದಂಬರಿ ಇದೆ. ನೆಕ್ಸ್ಟ್ ಟೈಮ್ ಮೆಷಿನ್ ಇದೆ, ರಾಬಿನ್ ಕುಕ್ ಇದೆ, ಮೈಕೆಲ್ ಕ್ರಿಟನ್ ಇದೆ. ಇವ್ರ ಕಥೆಗಳು ಏನು ಅಂತ ಹೇಳ್ಬಿಡ್ತೀನಿ, ನೀವು ಸಿ ಇಫ್ ಯು ಕ್ಯಾನ್ ಫೈಂಡ್ ಅ ಪ್ಯಾಟರ್ನ್. ಈ ಐಸಾಕ್ ಆಸಿಮೋವ್ ಗೊತ್ತಲ್ಲ, ಯಾವಾಗಲೂ ರೋಬೋಟ್ಸು ಏಲಿಯನ್ಸು ಇದ್ರ ಬಗ್ಗೆ ಬರಿತಾ ಇದ್ದಿದ್ದು. H.G. ವೆಲ್ಸ್ ಟೈಮ್ ಮೆಷಿನ್ ಟ್ರಾವೆಲಿಂಗ್ ಬ್ಯಾಕ್ ಅಂಡ್ ಫೋರ್ತ್ ಇನ್ ಟೈಮ್. ರಾಬಿನ್ ಕುಕ್ ಕಥೆ ಏನು, ಯಾರೋ ಒಬ್ಬ ಕೆಟ್ಟ ಡಾಕ್ಟರು ಪೇಷಂಟ್ಸ್ಗೆ ಆಕ್ಸಿಜನ್ ಕಡಿಮೆ ಮಾಡಿ ಅವ್ರನ್ನ ಕೋಮಾ ಕಳಿಸಿ ಅವರ ಬಾಡೀಸ್ನ ಕದೀತಾ ಇರ್ತಾನೆ, ವಿಚ್ ಇಸ್ ವೆರಿ ಮಚ್ ಎ ಪಾಸಿಬಿಲಿಟಿ. ಆದ್ರೆ ಇವೆರಡು ಪಾಸಿಬಲ್ ನಮಗ್ ಗೊತ್ತಿಲ್ಲ. ಕೊನೆಯದು ಮೈಕೆಲ್ ಕ್ರಿಟನ್ ದ ಸ್ಟೇಟ್ ಆಫ್ ಫಿಯರ್ ಕಾದಂಬರಿ ಏನು ಅಂತಂದ್ರೆ, ಯಾವುದೋ ಒಂದು NGO ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಈ ಭಾರತದಲ್ಲಿ ಸಾಕಷ್ಟು ಅನಾಹುತಗಳಾಗ್ತವೆ, ಇದನ್ನ ನಾವು ತಡಿಲೇಬೇಕು, ಅದನ್ನ ತಡಿಬೇಕಾದ್ರೆ ನಮಗೆ ವಿಜ್ಞಾನಕ್ಕೆ ದುಡ್ಡು ಬೇಕು ಅಂತ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕೊಂಡು ದುಡ್ಡು ತಗೊಳಕ್ಕೆ ಅವನು ಫಾಲ್ಸ್ ಡೇಟಾ ಕ್ರಿಯೇಟ್ ಮಾಡ್ತಿರ್ತಾನೆ. ಆಲ್ಸೋ ಎ ಪಾಸಿಬಿಲಿಟಿ. ಬೇಕಾದಷ್ಟು NGOಗಳು ಆ ತರ ಇದಾವೆ. ಸೊ ಕ್ಲೈಮೇಟ್ ಚೇಂಜ್ ಇನ್ ಪ್ರೊಜೆಕ್ಷನ್ ವಾಸ್ ಅನ್ NGO's ಹ್ಯಾಂಡಿ ವರ್ಕ್ ಅಂತ ಕೊನೆ ಕಾದಂಬರಿ. ಡಾಕ್ಟರ್ನ ಹ್ಯಾಂಡಿ ವರ್ಕು ಈ ಕಾದಂಬರಿ ಸಾರಿ ಐ ಥಿಂಕ್ ಐ ಶುಡ್ ಗೋ ಬ್ಯಾಕ್. ಆಮೇಲೆ ಇವೆರಡು ಕೊನವೇ ಫ್ಯಾಂಟಸಿ ಲೈಕ್. ನೀವು ಇವನ್ನ ಒಂದು ಕಡೆಯಿಂದ ಇಟ್ಟು ನೋಡಿದ್ರೆ ಈ ವೈಜ್ಞಾನಿಕ ಕಥಾನಕಗಳಲ್ಲಿ ಒಂದು ಪ್ರಾಕಾರ ಕಾಣುತ್ತೆ. ಏನದು? ಆ ಪ್ರಾಕಾರ ಫ್ಯಾಂಟಸಿಯಿಂದ ಹಿಡಿದು ರಿಯಾಲಿಟಿವರೆಗೆ ಹರಡಿಕೊಂಡಿರ್ತಕ್ಕಂಥ ಪ್ರಕಾರ. ಬೇರೆ ಏಲಿಯನ್ಸ್ ಇದಾರೋ ನಮಗೆ ಗೊತ್ತಿಲ್ಲ. ನಮ್ಮ ಆಸಿಮೋ ಅವರೆಲ್ಲ ಬರ್ದಿದ್ದು ಎಲ್ಲೋ ಯಾವುದೋ ಒಂದು ಗ್ರಹಕ್ಕೋ ಗ್ಯಾಲಾಕ್ಸಿಗೋ ಹೋಗಿ ಅಲ್ಲಿ ಒಬ್ಬ ವಸಾಹುತವನ್ನು ನೋಡೋದು, ಅಥವಾ ರೋಬೋಟ್ಸ್ ಏನೇನೋ ಅದ್ಭುತಗಳು ಮಾಡೋದು, ಅಥವಾ ಟೈಮ್ ಮೆಷಿನ್ ಮೂಲಕ ಟೈಮ್ ಟ್ರಾವೆಲ್ ಮಾಡೋದು. ಆದ್ರೆ ಕೊನೆ ಇವೆರಡಿದಾವಲ್ಲ, ಅವು ಮೋರ್ ಮೂವಿಂಗ್ ಟುವರ್ಡ್ಸ್ ದ ಪಾಸಿಬಿಲಿಟೀಸ್ ಆಫ್ ದ ಥಿಂಗ್ಸ್. ಈ ರೀತಿ ಒಂದು ಪ್ರಾಕಾರವನ್ನು ಅರೇಂಜ್ ಮಾಡಿದ್ರೆ ಫ್ಯಾಂಟಸಿ ಟು ಪಾಸಿಬಿಲಿಟಿ ಎಲ್ಲಾ ರೇಂಜ್ ಆಫ್ ಕಥಾನಕಗಳು ನಮಗೆ ಸಿಗ್ತವೆ. ಇದು ನಾನು ಬಿಟ್ಬಿಡ್ತೀನಿ, ಇದು ಡೆಫಿನೇಷನ್ ಆಫ್ ಟೈಮ್ ಇಲ್ಲದೆ ಇರೋದ್ರಿಂದ. ಆದರೆ ಅದೇ ರೀತಿ ನಾವು ವರ್ಕ್ ಮಾಡ್ತಾ ಬಂದ್ರೆ ಅಥವಾ ನಾವು ನೋಡ್ತಾ ಬಂದ್ರೆ ಆ ಫ್ಯಾಂಟಸಿ ಟು ಪಾಸಿಬಿಲಿಟಿ
ಕನ್ನಡ ಸಾಹಿತ್ಯದಲ್ಲೂ ಕೂಡ ಇದೇ ರೀತಿಯ ಒಂದು ಕಂಟಿನ್ಯೂಟಿ ನಾವು ಕಾಣ್ತೀವಿ. ಆ ಪಾಯಿಂಟ್ ಹೇಳಕ್ ನಾ ಅದನ್ನ ತಂದೆ. ಉದಾಹರಣೆಗೆ ನಮ್ಮ ರಾಜಶೇಖರ ಬೂಸ್ನೂರ್ ಮಠ ಅವರು ನೋಡಿ, ಶುಕ್ರ ಗ್ರಹದ ಸಾಹಸಿ ಝೀಜಾನ್. ಇಲ್ಲಿ ನನ್ನ ಪವರ್ ಪಾಯಿಂಟ್ ಸ್ವಲ್ಪ ಹೆಚ್ಚು ಕಮ್ಮಾಗಿದೆ, ಇದು ಆ ಕಡೆ ಹೋಗ್ಬೇಕಾಗಿದೆ, ಬಟ್ ಲೆಟ್ ಅಸ್ ಸಿ ಇಫ್ ವಿ ಕ್ಯಾನ್ ಮ್ಯಾನೇಜ್. ನಾಗೇಶ್ ಹೆಗ್ಡೆ ಅವರು ನಿಧಾನ ದರ್ಪಣ ಅಂತ ಒಂದು ಕತೆ ಬರೆದಿದ್ದಾರೆ, ಬಹಳ ಜನ ಗೊತ್ತಿರ್ಲಿಕ್ಕಿಲ್ಲ. ಸ್ಟೋರಿ ಬಹಳ ಚೆನ್ನಾಗಿದೆ. ಇದು ಏನು ಅಂದ್ರೆ, ಒಬ್ಬ ವಿಜ್ಞಾನಿ ಒಂದು ಮಿರರ್ ಕಂಡಿಡ್ದಿರ್ತಾನೆ. ಆ ಮಿರರ್ ಅಲ್ಲಿ ನನ್ನ ಅದ್ರ ಮುಂದೆ ನಿಂತ್ಕೊಂಡ್ರೆ ನನ್ನ ಚಿತ್ರ ಕಾಣೋದು ಅರ್ಧ ಗಂಟೆ ಆದ್ಮೇಲೆ. ನಿಧಾನ ದರ್ಪಣ, ತಕ್ಷಣ ಕಾಣಲ್ಲ ನಾನು, ಅರ್ಧ ಗಂಟೆ ಆದ್ಮೇಲೆ. ಆ ಕಥೆಲಿ ಏನಾಗುತ್ತೆ, ಆ ವಿಜ್ಞಾನಿ ಒಂದ್ ಸ್ವಲ್ಪ ವುಮನೈಸರ್. ಅವನು ಯಾರೋ ಒಬ್ಬ ಸ್ಟೂಡೆಂಟ್ ಜೊತೆ ಏನೋ ರಿಲೇಷನ್ ಬೆಳೆಸ್ಕೊಂಡಿರ್ತಾನೆ. ಆ ಕನ್ನಡಿ ಮುಂದೆ ಕತೆ ಆಗುತ್ತೆ, ಅವ್ರು ಹೊಟ್ಟೋಗ್ತಾರೆ. ಆಮೇಲೆ ಆ ವಿಜ್ಞಾನಿ ಹೆಂಡತಿ ಬರ್ತಾಳೆ, ಅರ್ಧ ಗಂಟೆ ಆದ್ಮೇಲೆ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅಲ್ಲಿ ಅವನ ಆ ಕಥೆ ಎಲ್ಲ ಬಯಲಾಗುತ್ತೆ. ಇದು ನಿಧಾನ ದರ್ಪಣ. ಹಾಗೆ ನೋಡ್ಕೊಂಡೋಗಿ ತ್ರಿವೇಣಿ ಅವರ ಬೆಕ್ಕಿನ ಕಣ್ಣು, ತೇಜಸ್ವಿ ಅವರ ಕರ್ವಾಲೋ, BGL ಸ್ವಾಮಿ ಅವರ ಹಸಿರು ಹೊನ್ನು, ಅಷ್ಟೇ ಅನ್ಸುತ್ತೆ. ಇಲ್ಲೂ ಕೂಡ ಯು ಕ್ಯಾನ್ ಸಿ ಸಂಪೂರ್ಣ ಫ್ಯಾಂಟಸಿಯಿಂದ ಹಿಡಿದು ರಿಯಲ್ ಪಾಸಿಬಿಲಿಟಿಗೆ. ನನ್ನ ದೃಷ್ಟಿನಲ್ಲಿ BGL ಸ್ವಾಮಿ ಅವರ ಹಸಿರು ಹೊನ್ನು ಮಾತ್ರ ಅದು ಕಥೆನೋ ವಿವರಾನೋ ಅದು ಲೇಖನನೋ ಗೊತ್ತೇ ಆಗಲ್ಲ. ಅಷ್ಟು ಅಷ್ಟು ಅದ್ಭುತವಾಗಿ ಅವರು ಕಲ್ಪನೆಯನ್ನ ಮತ್ತು ಸತ್ಯವನ್ನ ಹೆಣೆದಿಟ್ಟಿದ್ದಾರೆ. ಇಲ್ಲಿ ಕೂಡ ನಾವು ಯು ಕ್ಯಾನ್ ಸಿ ದಟ್ ದೇರ್ ಈಸ್ ದಿಸ್ ಕೈಂಡ್ ಆಫ್ ರೇಂಜ್ ಫ್ರಮ್ ಫ್ಯಾಂಟಸಿ ಟು ರಿಯಾಲಿಟಿ ಇನ್ ಅವರ್ ಸ್ಟೋರೀಸ್. ಅದರಲ್ಲಿ ಟೋಲ್ಡ್ ಯು ಸ್ವಲ್ಪ ಇಲ್ಲಿ ರಿಪ್ಲೇಸ್ ಆಗಿದೆ. BGL ಸ್ವಾಮಿ ಅವರ ಹಸಿರು ಹೊನ್ನು ಮಾತ್ರ ನನಗೆ, ನನ್ನ ದೃಷ್ಟಿನಲ್ಲಿ ನಮ್ಮ ಕನ್ನಡ ಸಾಹಿತ್ಯದ ವಿಮರ್ಶಕರು ಅದ ಏನೋ ವರ್ದಿ ಅಂತಾರಲ್ಲ, ಅದಕ್ಕೆ ವರ್ದಿ ಅಷ್ಟು ಪ್ರಾಮಿನೆನ್ಸ್ ನ ಕೊಡದೇ ಇರೋದು ನನಗೆ ಬಹಳ ದುಃಖ ತರುತ್ತೆ. BGL ಸ್ವಾಮಿ ಅವರ ಆ ಪ್ರಕಾರ ಇದೆಯಲ್ಲ, ಏನೋ ಯಾವುದೋ ಒಂದು ಟೂರ್ ಹೋಗೋದು ಕಾಮನ್, ಹುಡುಗರು ಹುಡುಗಿರು ಮೇಷ್ಟ್ರ ಜೊತೆ ಹೋಗ್ತಾರೆ, ಅಲ್ಲಿ ಅವರಿಗೆ ಕಥೆಗಳು ಹೇಳ್ಕೊಂಡು ಇಡೀ ಕಾಡಿನ ಸಂಪತ್ತಿನ ಬಗ್ಗೆ ಅದರ ವಿವರಗಳ ಬಗ್ಗೆ ಕೊಡೋ ಆ ವಿವರಣೆ ಇದೆಯಲ್ಲ, ಆ ಕಥಾನಕ ನನ್ನ ದೃಷ್ಟಿನಲ್ಲಿ ಇಡೀ ಇಂಗ್ಲಿಷ್ ಲಿಟ್ರೇಚರ್ ಕೂಡ ಇಲ್ಲ. ಅಷ್ಟು ಅದ್ಭುತವಾದ ಪ್ರಕಾರ ಅದು. ಅದನ್ನ ಯಾಕೆ ನಮ್ಮವ್ರು ಮೇಲಕ್ಕೆ ತರಲಿಲ್ಲ, ಅದನ್ನ ಯಾಕೆ ನಮ್ಮವ್ರು ಮುಂದಕ್ಕೆ ತರಲಿಲ್ಲ? BGL ಸ್ವಾಮಿ ಹ್ಯೂಮರಸ್ ರೈಟರ್ ಅಂತ ಹೇಳಿ ಫುಲ್ ಸ್ಟಾಪ್ ಹಾಕಿ ಬಿಟ್ಬಿಡ್ತಾರೆ. ಆದ್ರೆ ಅದು ಕೂಡ ತಪ್ಪು. ಏನು, BGL ಸ್ವಾಮಿ ಹ್ಯೂಮರಸ್ ಹಿಂದ್ಗಡೆ ನಿಜವಾದ ನೋವಿದೆ. ಇಫ್ ಯು ಕೇರ್ಫುಲಿ ಅನಲೈಸ್, ವಿ ವಿಲ್ ನಾಟ್ ಗೋ ಇನ್ ಟು ಆಲ್ ದಟ್. ಸೊ BGL ಸ್ವಾಮಿ ಅವರ ಆ ಹಸಿರು ಹೊನ್ನು ನನ್ನ ದೃಷ್ಟಿನಲ್ಲಿ ಒಂದು ಅನನ್ಯ ಮಾದರಿಯ ಕೃತಿ. ಅದು ಸೈನ್ಸ್ ಫಿಕ್ಷನ್ ನಲ್ಲಿ, ಇನ್ ಮೈ ವ್ಯೂ, ಇಟ್ಸ್ ಅ ವೆರಿ ಯುನೀಕ್ ಫಾರ್ಮ್ಯಾಟ್ ಟು ಟೆಲ್ ಟು ಕಾಮನ್ ಮ್ಯಾನ್ ಅಬೌಟ್ ದಿಸ್ ಸೈನ್ಸ್. ನೀವು ಫ್ಯಾಂಟಸೈಸ್ ಮಾಡಬೇಕಾಗಿಲ್ಲ, ನೀವು ಕಥೆಯನ್ನ ಏನೋ ಥ್ರಿಲ್ಲರ್ ಆಗೋ ಬರೀಬೇಕಾಗಿಲ್ಲ. ಸಾಮಾನ್ಯವಾದ ರೀತಿ ನೀವು ಉಪಯೋಗಿಸ್ಕೊಂಡು, ಸಾಮಾನ್ಯವಾದ ಜೀವನ ಉಪಯೋಗಿಸ್ಕೊಂಡು ಬಹಳ ಕುತೂಹಲಕಾರಿಯಾಗಿ ಏನೋ ಬರೀಬಹುದಂತ ಒಂದು ಪ್ರಕಾರ ಹಸಿರು ಹೊನ್ನು. ಇನ್ಫ್ಯಾಕ್ಟ್ ಆ ಕೊನೆ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ನೀವು ಹಸಿರು ಹೊಂದನ್ನು ಓದ್ತಾ ಇರ್ಬೇಕಾದ್ರೆ ಕಥನ ಸಾಹಿತ್ಯಕ್ಕೂ ಪ್ರಬಂಧ ಸಾಹಿತ್ಯಕ್ಕೂ ಎರಡರ ಮಧ್ಯೆ ಅದೊಂದು ರೀತಿ ಅಂಟಾಗುತ್ತೆ. ಅದು ಇಸ್ ಎ ಗಮ್ ಬಿಟ್ವೀನ್ ದ ಟೂ ಎಕ್ಸ್ಟ್ರೀಮ್ಸ್. ಆ ಕಡೆ ಅದು ಕಾದಂಬರಿ ತರನೂ ಕಾಣುತ್ತೆ, ನಿಮಗೆ ಪ್ರಬಂಧಗಳ ತರನೂ ಕಾಣುತ್ತೆ. ಎರಡವನ್ನು ಬೆಸೆದಿರ್ತಕ್ಕಂಥ ಒಂದು ಅಂಟು. ಹಾಗೆ ನೋಡಿದರೆ ನಮ್ಮ ಎಲ್ಲಾ ಈ ಲಿಸ್ಟ್ ಏನ್ ಮಾಡಿದೀನಿ ನಾನು ಇಲ್ಲಿ, ಅವರು ನಮ್ಮ ಮದ್ದೊಪ್ಪ ಕಥೆಗಾರ್ತಿಯನ್ನು ಹಾಕಿದ್ದೆ ಇಲ್ಲಿ, ಅವ್ರಿಗೆ ಅವಾಗಲೇ ಹೇಳಿದೆ ಅದನ್ನ ತೆಗೆದುಬಿಟ್ಟೆ ಉದ್ದ ಆಗುತ್ತೆ ಅಂತ ಹೇಳ್ಬಿಟ್ಟಂತ. ನೇಮಿಚಂದ್ರ ಅವ್ರದ್ದು ಇತ್ತು ಇಲ್ಲಿ. ಉದಾಹರಣೆಗೆ ಅನಂತರಾಮ್ ಇಲ್ಲಿ ಡಿಸ್ಪ್ಲೇಸ್ ಆಗ್ಬಿಟ್ಟಿದೆ ಬಿಕಾಸ್ ಆಫ್ ದಿ ಡಿಫರೆಂಟ್ ಕಂಪ್ಯೂಟರ್ ಅಲ್ಲಿ. ಅನಂತರಾಮು, ತೇಜಸ್ವಿ, ಸುಧೀಂದ್ರ ಹಾಲ್ದೊಟ್ಟೆ ರೀಮಡ್ ನೋಡಿ, ಮತ್ತೆ ತೇಜಸ್ವಿ ಮೇಲೆ ಬರ್ತಾ ಇದೆ ಅದು. ಇಲ್ಲ, ಕರೆಕ್ಟ್ ಆಗಿದೆ. ಅನಂತರಾಮು, ತೇಜಸ್ವಿ, ಹಾಲ್ದೊಟ್ಟೇರಿ ಇವರೆಲ್ಲ ಬರೆದಿದ್ದು ಮಾಹಿತಿ ಆಧಾರಿತ ಸತ್ಯಗಳನ್ನ, ಅದರಲ್ಲಿ ಯಾವುದೇ ರೀತಿಯ ಕಲ್ಪನೆ ಇಲ್ಲ. ಅದ್ರ ನೆಕ್ಸ್ಟ್ ತಗೊಂಡ್ರೆ ಕೊಳ್ಳೇಗಾಲ್ ಶರ್ಮಾ, ಗುರುರಾಜ್ ಇವರೆಲ್ಲ ಬರೀತಾ ಇರೋದು ಸಮ್ಟೈಮ್ಸ್ ದೇ ನೋ ಥಿಂಕ್ ಅಬೌಟ್ ಏನಾಗ್ಬೋದು, ಇದರಿಂದ ತೊಂದರೆ ಏನಾಗ್ಬೋದು ಅಂತ ಸ್ವಲ್ಪ ಏನೋ ಕಲ್ಪನೆ ಸೇರಿಸ್ತಾರೆ. ಅದರ ನೆಕ್ಸ್ಟ್ ನಾಗೇಶ್ ಹೆಗಡೆ ಅವರ ಸುರಿಹೊಂಡ ಭರತಖಂಡ, ಇದು ಸ್ವಲ್ಪ ಕಲ್ಪನೆ, ಎಲ್ಲ ಸತ್ಯ ಆದ್ರೆ ಹೀಗಾದ್ರೆ ತೊಂದರೆ ಆಗ್ಬಿಡುತ್ತೆ ಅನ್ನೋ ಎಚ್ಚರಿಕೆ ಕೊಡೋದು. ಆಮೇಲೆ ಅದೇನೋ ಕಲ್ಪನೆ ಬೆರೆತ ಲೇಖನ ಕೃತಿಗಳು. BGL ಸ್ವಾಮಿ ಅವರ ಹಸಿರವನ್ನು ಕಲ್ಪನೆ ಬೆರೆತ ವೈಜ್ಞಾನಿಕ ಕಥೆ. ಇಲ್ಲೂ ಕೂಡ ಯು ಕ್ಯಾನ್ ಸಿ ದಟ್ ಏನೋ ಹೆಚ್ಚು ಕಮ್ಮಿ ಆಗಿದೆಪ್ಪ. ತೇಜಸ್ವಿ ಅವರ ಕರ್ವಾಲೋ ವೈಜ್ಞಾನಿಕ ಕಥೆ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸತ್ಯದಿಂದ ಹಿಡಿದು ಕೊನೆ ಕಥಾನಕವರೆಗೂ, ಅಂದ್ರೆ ಪ್ರಬಂಧ ಮಾದರಿಯಿಂದ ಪ್ರಕಾರದಿಂದ ಕಥಾನಕದ ಪ್ರಧಾನವರೆಗೂ ಹರಿಯುವ ಇಡೀ ಎಲ್ಲಾ ಸ್ಪೆಕ್ಟ್ರಮ್ ಕೂಡ ವಿ ಕ್ಯಾನ್ ಸಿ ಇನ್ ಕನ್ನಡ ಸಾಹಿತ್ಯ ಲೋಕ. ಐ ಥಿಂಕ್ ಅದು ಕೂಡ BGL ಸ್ವಾಮಿಗೆ ಸೇರ್ಬೇಕಾಗಿರುತ್ತೆ. ಇನ್ ಅದರ್ ವರ್ಡ್ಸ್,
ನೀವು ಇದು ಬಹಳ ಹೆಚ್ಚಿಗೆ ಆಗ್ತಾ ಇದೆಯಪ್ಪ ಇಲ್ಲಿ. ಆ ಕಥಾ ಪ್ರಕಾರ ಅಲ್ಲೋಗ್ಬೇಕಾಗಿತ್ತು ಅದು. ಸೊ ಪ್ರಬಂಧ ಪ್ರಕಾರದಿಂದ ಕಥಾ ಪ್ರಕಾರದವರೆಗೆ ವಿ ಹ್ಯಾವ್ ದೀಸ್ ರೇಂಜ್ ಆಫ್ ಪೀಪಲ್. ಬಿಡಿ, ಏನ್ ಮಾಡಕ್ಕಾಗಲ್ಲ ಬಿಡಿ. ಈಗ ಅನಂತರಾಮುವಿಂದ ತೇಜಸ್ವಿ ಭೂಸೂನ್ ಭಟ್ವರೆಗೂ ಬೇಡ ಬೇಡ ಬೇಡ, ಇಷ್ಟೇ, ಇದು ಮುಗ್ದೋಗುತ್ತೆ. ಇಲ್ಲಿ ಭೂಸೂರು ಮಠ ಈ ಕೊನೆಗೆ ಬರ್ತಾರೆ ಫ್ಯಾಂಟಸಿ, ಆ ಕಡೆ ಪ್ರಬಂಧ, ಈ ಕಡೆ ಫ್ಯಾಂಟಸಿ ಸ್ಟೋರಿ. ದರ್ ಇಸ್ ಎ ಕಂಟಿನ್ಯೂಮ್ ಅಂತ ತೋರ್ಸೋಕ್ ಮಾಡಿದ ಅಷ್ಟೇ, ಬಿಟ್ಬಿಡೋಣ. ನಾನು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ರಚನೆ, ವೈಜ್ಞಾನಿಕ ಕಥೆಗಳ ರಚನೆ ಹೇಗೆ ಮಾಡೋ ಸಾಧ್ಯ ಅಂತ. ಎಷ್ಟೊತ್ತಿದೆ ಇನ್ನು ಟೈಮ್? ನಂಗೆ ಇನ್ನೊಂದು 10 ನಿಮಿಷ ಇದೆಯಾ? ಓಕೆ. ನನ್ನ ದೃಷ್ಟಿನಲ್ಲಿ ದೀಸ್ ಆರ್ ದ ಸ್ಟೆಪ್ಸ್ ದಟ್ ಒನ್ ಕ್ಯಾನ್ ಫಾಲೋ. ಒಂದು, ಮೊದಲನೇದಾಗಿ ಯಾರೇ ವ್ಯಕ್ತಿ ವೈಜ್ಞಾನಿಕ ಕಥೆ ಬರೀಬೇಕು ಅಂತಂದ್ರೆ ತನ್ನದೇ ಆದ ವಸ್ತುವನ್ನ ಮೊದಲು ಫೋಕಸ್ ಇಟ್ಕೋಬೇಕು. ಯಾವ ವಸ್ತು ಮೇಲೆ ಬರಿತೀನಿ ನಾನು, ಅದರ ಬಗ್ಗೆ ಅಧ್ಯಯನ ಬಹಳ ಮಾಡ್ಬೇಕಾಗತ್ತೆ. ಎಷ್ಟು ಅಧ್ಯಯನ ಮಾಡ್ಬೇಕು ಅಂತಂದ್ರೆ, ಎಷ್ಟು ಮಾಹಿತಿ ಸಂಗ್ರಹಣೆ ಮಾಡ್ಬೇಕು ಅಂತಂದ್ರೆ, ಈ ಶುಡ್ ಬಿಕಮ್ ಆಲ್ಮೋಸ್ಟ್ ಎ ಸೈಂಟಿಸ್ಟ್. ನನ್ನ ದೃಷ್ಟಿನಲ್ಲಿ ನೀವು ಸೈಂಟಿಸ್ಟ್ ಅಷ್ಟೇ ಅಧ್ಯಯನ ಮಾಡದೇ ಇದ್ರೆ ನೀವು ದಯವಿಟ್ಟು ಕಾದಂಬರಿ ಬರೆಯೋಕೆ ಹೋಗ್ಬೇಡಿ. ಯಾಕಂದ್ರೆ ಬೆಳಿಗ್ಗೆ ಗುರುರಾಜ್ ಅವರು ಹೇಳಿದಾಗೆ ತಪ್ಪುಗಳು ಬರೋ ಚಾನ್ಸ್ ಇರುತ್ತೆ. ಅಲ್ಲಿ ಏನೋ ಮಾಹಿತಿ ತಪ್ಪಾಗೋದ್ರಿಂದ ಓದುಗನನ್ನ ಬೇರೆ ದಾರಿಯಲ್ಲಿ ಅಥವಾ ತಪ್ಪು ದಾರಿಯಲ್ಲಿ ಸೆಳೆಯುವ ಸಾಧ್ಯತೆ ಇರುತ್ತೆ. ಸೊ ಮಾಹಿತಿ ಸಂಗ್ರಹಣೆ ಮಾಡಬೇಕು. ಆ ಮೊಮೆಂಟ್ ಅಲ್ಲಿ ಮಂಥನ ಮತ್ತು ಚರ್ಚೆ ಬಹಳ ಮುಖ್ಯ. ವಿಜ್ಞಾನಿಗಳ ಜೊತೆ ಆಗ್ಲಿ, ಫ್ರೆಂಡ್ ಜೊತೆ ಆಗ್ಲಿ, ಬೇರೆಯವ್ರ ಜೊತೆ ಆಗ್ಲಿ, ನಾನು ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ, ಇದು ಸತ್ಯ ಇರ್ಬೋದಾ, ಇದು ಕರೆಕ್ಟ್ ಇರ್ಬೋದಾ, ಆ ಮಂಥನ ಚರ್ಚೆ ಬಹಳ ಮುಖ್ಯ. ಆಮೇಲೆ ಕಥಾ ಹಂದರ ಡೆವಲಪ್ ಮಾಡ್ಬೋದು. ನನ್ನ ಹತ್ರ ಇಷ್ಟು ವಿಷಯ ಇದೆ, ನನಗೆ ಇದು ಅರ್ಥವಾಗಿದೆ, ನಾನೊಂದು ಕಥೆ ಡೆವಲಪ್ ಮಾಡ್ಬೇಕೀಗ. ಆ ಕಥೆ ಹೇಗೆ ಡೆವಲಪ್ ಮಾಡೋದು ಅನ್ನೋದು ಇಟ್ಸ್ ಲೆಫ್ಟ್ ಟು ದ ಇಂಡಿವಿಜುವಲ್ಸ್. ಆ ಕಥಾ ಹಂದರ ಡೆವಲಪ್ ಆದ್ಮೇಲೆ ಮತ್ತೆ 2 ಸ್ಟೆಪ್ ಇದೆ. ಏನು? ಆ ಮಾಹಿತಿನ ಜೋಡಿಸೋದು ಈ ಕಥಾ ಹಂದರದಲ್ಲಿ, ಹಾಗೂ ಆ ಕಥಾ ಹಂದರನ ಮರುಪರಿಶೀಲನೆ ಮಾಡೋದು. ನನ್ನ ಎಲ್ಲಾ ಮಾಹಿತಿಗಳು ಬಂದಿದೆಯಾ, ಕಥಾ ಹಂದರಕ್ಕೆ ಸೆಟ್ ಆಗ್ತಾ ಇದೆಯಾ ಅಂತ. ಅಲ್ಲಿ ಸ್ವಲ್ಪ ಬ್ಯಾಕ್ ಅಂಡ್ ಫೋರ್ತ್ ಹೋಗ್ಬೇಕಾಗುತ್ತೆ. ಕೆಲವು ಸಲ ಮಾಹಿತಿ ಕಿತ್ತಾಕ್ಬೇಕಾಗುತ್ತೆ, ಕೆಲವು ಸಲ ಕಥಾ ಹಂದರ ಬದಲಾಯಿಸ್ಬೇಕಾಗುತ್ತೆ. ದಿಸ್ ಈಸ್ ದಿ ಐಟ್ರೇಟಿಂಗ್ ಪ್ರೊಸೆಸ್ ದಟ್ ಇಸ್ ರಿಕ್ವೈರ್ಡ್. ಕೊನೆಗೆ ಕಥೆಯ ರಚನೆ. ಇದಿಷ್ಟು ಸ್ಟೆಪ್ಸ್ ಇನ್ವಾಲ್ವ್. ನನ್ನ ಅನುಭವದಲ್ಲಿ ನಾನು ಬರೆದ ಒಂದು ಕಥೆಯ ನಡಾವಳಿ ಅಥವಾ ಅದರ ಪ್ರೋಸೆಸ್ ಹೇಗಾಯ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಸುಮಾರು 2008ರಲ್ಲಿ ನೇಚರ್ ಅಂತ ಒಂದು ವೈಜ್ಞಾನಿಕ ಪತ್ರಿಕೆ ಇದೆ. ಅದರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಟೈಟಲ್ ಆಫ್ ದ ಆರ್ಟಿಕಲ್ ಈಸ್ ಹೂ ಆರ್ ವಿ ಅಂತ. ನಿಮ್ಗೆಲ್ಲ ಗೊತ್ತಲ್ಲ, ಸಾಮಾನ್ಯವಾಗಿ ಹೂ ಆಮ್ ಐ ಅನ್ನೋದು ಒಂದು ಅದ್ಭುತವಾದ ತಾತ್ವಿಕ ಪ್ರಶ್ನೆ, ಎಲ್ಲರಿಗೂ ಕುತೂಹಲ ತೋರಿಸೋ ಪ್ರಶ್ನೆ, ಎಲ್ಲರನ್ನೂ ಪ್ರಶ್ನೆಗೆ ತಳ್ಳುವ ಪ್ರಶ್ನೆ ಅದು ಅಲ್ವಾ. ಈ ಹೂ ಆರ್ ವಿ ಅಂತ ಬಂದಾಗ ನನಗೆ ಅದು ಅಟ್ರಾಕ್ಟ್ ಆಯ್ತು. ಐ ವೆಂಟ್ ಇನ್ ಸ್ಟಡಿಂಗ್ ಇನ್ ಡೀಟೇಲ್ಸ್ ಅಬೌಟ್ ವಾಟ್ ಈಸ್ ದಿಸ್ ಆರ್ಟಿಕಲ್ ಅಂತ. ಆ ಆರ್ಟಿಕಲ್ ಅಲ್ಲಿ ಇವನ್ನೆಲ್ಲ ಕೇಳ್ತಾರೆ. ನಾವು ಸಾಮಾನ್ಯ ಈ ಪ್ರಶ್ನೆ ಕೇಳ್ಕೊಂತೀವಿ, ಏನಂತ? ಹೂ ಆಮ್ ಐ ಅಂತ. ಆದ್ರೆ ಆ ಪ್ರಶ್ನೆ ತಪ್ಪು. ನಾವ್ಯಾರು ಅಂತ ಕೇಳ್ಕೋಬೇಕು, ನಾನು ಯಾರು ಅಂತ ಅಲ್ಲ ಅಂತ. ಯಾಕೆ? ಇಲ್ಲಿ ವಿ ಅನ್ನೋದು ಏನು? ನಮ್ಮ ಶರೀರದಲ್ಲಿ ಕೋಟ್ಯಂತರ ಜೀವಿಗಳಿದ್ದಾವೆ, ನಮ್ಮದಲ್ಲದ ಜೀವಿಗಳು ಬೇಕಾದಷ್ಟಿದ್ದಾವೆ. ಅವು ಕೂಡ ನಮ್ಮನ್ನ ಬದಲಾಯಿಸ್ತಾ ಇದಾವೆ. ಹಾಗಾಗಿ ನಮ್ಮ ಹ್ಯೂಮನ್ ಗಟ್ಟಲ್ಲಿ ಎಷ್ಟಿದಾವೆ? ಕೆಜಿಗಳ ಗಟ್ಟಲೆ, ಅಟ್ಲೀಸ್ಟ್ ಕೆಜಿ ಅಂತ ಹೇಳ್ತಾರೆ. ಅಂದ್ರೆ ನನ್ನ ತೂಕ 65 ಆದ್ರೆ ಅದರಲ್ಲಿ 1 kg ನನ್ನ ಹೊಟ್ಟೆಯಲ್ಲಿರೋ ಬ್ಯಾಕ್ಟೀರಿಯಾನೇ. ಅಷ್ಟೊಂದು ಬ್ಯಾಕ್ಟೀರಿಯಾ ನಮ್ಮಲ್ಲಿದೆ. ಅಷ್ಟೇ ಅಲ್ಲ, ನಮ್ಮ ಮೈ ಮೇಲೂ ಇದೆ, ಬಾಯಲ್ಲಿದೆ, ಗಂಟ್ಲಲ್ಲಿದೆ, ಎಲ್ಲಾ ಕಡೆ ಇದೆ. ಅವು ನಮ್ಮ ಬಿಹೇವಿಯರ್ನ, ನಮ್ಮ ನಡತೆಯನ್ನ ಬಹಳ ಬದಲಾಯಿಸ್ತವೆ. ಹಾಗಾಗಿ ನಾನು ಯಾರು ಅಂತ ಕೇಳ್ಕೊಳ್ಳೋದಕ್ಕೆ ಮುಂಚೆ ನಾವ್ಯಾರು ಅಂತ ತಿಳ್ಕೊಬೇಕಾಗಿದೆ ಅನ್ನೋದು ಆ ಆರ್ಟಿಕಲ್ನ ಅರ್ಥ ಅಥವಾ ತಾತ್ಪರ್ಯ. ಇನ್ಫ್ಯಾಕ್ಟ್ ಅವ್ರು ಹೇಳೋದು, ಎಲ್ಲಿ ನಮ್ಮ ಶರೀರ ಕೊನೆಗೊಳ್ಳುತ್ತೆ, ಆ ಬೇರೆ ಹೊರಗಿನ ಮೈಕ್ರೋ ಆರ್ಗಾನಿಸಮ್ಸ್ ಇದಾವಲ್ಲ, ಅವು ಎಲ್ಲಿ ನಮ್ಮನ್ನ ಪ್ರಭಾವ ಮಾಡಕ್ ಪ್ರಾರಂಭ ಮಾಡ್ತವೆ ಅಂತ ಹೇಳೋದು ಬಹಳ ಕಷ್ಟ. ಇವೆರಡು ಒಟ್ಟೊಟ್ಟಿಗೆ ಸೇರಿ ಪ್ರಭಾವ ಮಾಡ್ತಿದ್ದಾವೆ ನಮ್ಮ ಬಿಹೇವಿಯರ್ನ ಅಂತ. ಹೂ ಆಮ್ ಐ ಕೆನಾಟ್ ಬಿ ಫುಲ್ಲಿ ಆನ್ಸರ್ಡ್ ಅಂಟಿಲ್ ವಿ ನೋ ಹೂ ವಿ ಆರ್ ಅಂತ ಪೂರ್ತಿ ಅರ್ಥ ಮಾಡ್ಕೊಳ್ಳೋವರೆಗೂ ಹೂ ಆಮ್ ಐ ಅಂತ ಹೇಳ್ಕೊಳ್ಳೋದು ಕಷ್ಟ ಅಂತ. ದಿಸ್ ಇಸ್ ದಿ ಎಂಡ್ ಆಫ್ ದಿಸ್ ಹೋಲ್ ಆರ್ಟಿಕಲ್. ನನಗೆ ಇದು ಬಹಳ ಇಂಟ್ರೆಸ್ಟಿಂಗ್ ಬಂತು. ನನಗನ್ನಿಸ್ತು, ಹೂ ಆಮ್ ಐ ಅನ್ನೋದ್ರ ಮೇಲೆ ಒಂದು ಕತೆ ಬರೀಬಹುದು, ಕಾದಂಬರಿ ಬರೀಬಹುದು ಅಂತ ಹುಡುಕೊಂಡೋದಾಗ ಸಿಕ್ಕ ಮಾಹಿತಿ ಒಂದು ಬಂಗಾರದ ಗಣಿ. ಹೇಗೆ? ಉದಾಹರಣೆ ಹೇಳ್ತೀನಿ. ಅದರ ಸಾರಾಂಶವನ್ನು ಸ್ವಲ್ಪ ಹೇಳ್ಬೇಕು ಅಂತಂದ್ರೆ, ನಮ್ಮ ಶರೀರದಲ್ಲಿ ನಮ್ಮ ಜೀವಕೋಶಗಳು, ನಮ್ಮ ಅಪ್ಪ ಅಮ್ಮನಿಂದ ನಾವು ಪಡೆದಿರ್ತಕ್ಕಂಥ ಜೀವಕೋಶಗಳು ಅಥವಾ ನಮ್ಮ ಅಪ್ಪ ಅಮ್ಮನಿಗೆ ಆನುವಂಶಿಕವಾಗಿ ಸೇರಿರ್ತಕ್ಕಂಥ ಜೀವಕೋಶಗಳು
ಕೇವಲ 10%. ಅಂದ್ರೆ ನಿಮ್ಮಲ್ಲಿ 100 ಸೆಲ್ಸ್ ಇದ್ರೆ 10 ಮಾತ್ರ ನೀವು, ಮಿಕ್ಕಿದ್ದು 90 ಬೇರೆದು ಆ ಮೈಕ್ರೋ ಆರ್ಗ್ಯಾನಿಸಮ್ಸ್. ನಮ್ಮ ಸೆಲ್ಸ್ ಸುಮಾರು ಎಷ್ಟಪ್ಪಿದ್ದು 10 ಟ್ರಿಲಿಯನ್ ಆದ್ರೆ ನಮ್ಮ ಜೊತೆ ಇರುವ ಬೇರೆ ಸೆಲ್ಗಳು ಸುಮಾರು 100 ಟ್ರಿಲಿಯನ್. ನಮ್ಮದು ಅನ್ನೋದು ಕೇವಲ 10 ಟ್ರಿಲಿಯನ್ ಆದ್ರೆ ನಮ್ಮದಲ್ಲದ ಜೀವಕೋಶಗಳು ನಮ್ಮಲ್ಲಿರೋದು 100 ಟ್ರಿಲಿಯನ್. ಆಮೇಲೆ ಅದರ್ ವರ್ಡ್ಸ್ ನಮ್ಮ ಇಡೀ ಶರೀರದಲ್ಲಿ ನಾನು ಅಂತ ನಾನು ಹೇಳ್ಕೋಬಹುದು, ಅದು ಕೇವಲ 10%. ಮಿಕ್ಕಿದ 90% ನೀವಲ್ಲ, ಯಾರೋ ಬೇರೆ. ಅದು ಯಾರು ಆ ಬೇರೆ ಯಾರು ಅನ್ನೋದ್ರಲ್ಲಿ ನಾವು ಜೀನ್ಸ್ ನ ಹುಡುಕಿದ್ರೆ, ಧಾತುಗಳು ಎಷ್ಟಿವೆ ನಮ್ದು ಅಂತ ಹುಡುಕಿದ್ರೆ, ನಮ್ಮ ಜೀನ್ಸ್, ನಮ್ಮ ಧಾತುಗಳು 21,000 ಆದ್ರೆ ನಮ್ಮದಲ್ಲದ ಧಾತುಗಳು ನಮ್ಮಲ್ಲಿ ಜೀವನ ಮಾಡ್ತಾ ಇರೋದು, ನಮ್ಮನ್ನ ರೂಪಿಸ್ತಾ ಇರೋದು ಸುಮಾರು 1,00,000. ನಮ್ಮ ಧಾತುಗಳಿಗಿಂತ 5ರಷ್ಟು ಹೆಚ್ಚಿನ ಧಾತುಗಳು ನಮ್ಮನ್ನ ರೂಪಿಸ್ತಾ ಇದಾವೆ. ಇನ್ ಅದರ್ ವರ್ಡ್ಸ್, ಅವರ್ ಜೀನೋಮ್ ಇಸ್ ಫಾರ್ ಔಟ್ ನಂಬರ್ಡ್ ಬೈ ದೋಸ್ ಮೈಕ್ರೋಬಿಯಲ್ ಜೀನೋಮ್ಸ್. ನಂತರ ಇದು ಬಿಟ್ಬಿಡ್ತೀನಿ, ನೆಕ್ಸ್ಟ್ ಹೋಗ್ತೀನಿ. ಇದು ಬಹಳ ಇಂಟ್ರೆಸ್ಟಿಂಗ್. ನಮ್ಗೆಲ್ಲ ಗೊತ್ತಲ್ಲ, ಟ್ವಿನ್ಸ್ ಅಂತಂದ್ರೆ ಅವರು ಸಾಮಾನ್ಯವಾಗಿ ಇಬ್ರು ಒಂದೇ ತರ ಇರಬೇಕು. ಆದ್ರೆ ಕೆಲವೊಮ್ಮೆ ನಿಮಗೆ ಗೊತ್ತು, ಒಬ್ರು ಟ್ವಿನ್ಸ್ ಅಲ್ಲಿ ಸಣ್ಣಕ್ಕಿರ್ತಾರೆ, ಒಬ್ರು ದಪ್ಪಕ್ಕಿರ್ತಾರೆ. ಯಾಕೆ ಈ ದಪ್ಪಕ್ಕಾದ್ರು? ಇಬ್ರು ಜೆನೆಟಿಕಲಿ ಒಂದೇ ಅಲ್ವಾ? ಯಾಕೆ ಒಬ್ರು ದಪ್ಪ ಆಗ್ತಾರೆ, ಒಬ್ರು ಸಣ್ಣ ಆಗ್ತಾರೆ? ವಿಜ್ಞಾನಿಗಳು ಹೇಳ್ತಾರೆ, ಇಟ್ಸ್ ಬಿಕಾಸ್ ಆಫ್ ದೋಸ್ ರಿಮೈನಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇಬ್ಬರದು ಜೆನೆಟಿಕ್ಸ್ ಒಂದೇನೆ, ಆದ್ರೆ ಒಬ್ರು ದಪ್ಪ ಆಗ್ತಿರೋ ಕಾರಣ ಪಾಪ ಆ ಹುಡುಗ ಅಥವಾ ಹುಡುಗಿ ತಪ್ಪಲ್ಲ, ಅವನಲ್ಲಿ ಅಥವಾ ಅವಳಲ್ಲಿ ಇರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ತಪ್ಪು ಅಂತ. ಅದಕ್ಕೆ ಈ ವ್ಯಕ್ತಿ ಜೆಫ್ರಿ ಆರ್ ಗಾರ್ಡನ್ ಅಂತ ಅವರಿಬ್ಬರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನಲೈಸ್ ಮಾಡ್ತಾನೆ. ಅನಲೈಸ್ ಮಾಡಿದಾಗ ಆ ಇಬ್ಬರಲ್ಲೂ ಕೂಡ ಬೇರೆ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ ಅಂತ ತೋರಿಸ್ತಾನೆ. ಆದ್ರೆ ಬೇರೆ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ ಅಂತ ತಕ್ಷಣ ಅವಳು ದಪ್ಪ ಆಗ್ಬಿಟ್ಲಾ? ಅದನ್ನ ಪ್ರೂವ್ ಮಾಡಕ್ಕೆ ಮತ್ತೊಬ್ಬ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಏನದು? ಇದೆಲ್ಲ ಸ್ಕಿಪ್ ಮಾಡ್ಬಿಡ್ತೀನಿ ನಾನು. ಮತ್ತೊಬ್ಬ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಏನದು? ಆಕೆಯ ಹೊಟ್ಟೆಲಿ ಇರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ತಗೊಂಡು ಒಂದು ಇಲಿಗೆ ಹಾಕ್ತಾನೆ. ಈಕೆಯ ಹೊಟ್ಟೆಲಿ ಇರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ತಗೊಂಡು ಮತ್ತೊಂದು ಇಲಿಗೆ ಹಾಕ್ತಾನೆ. ಏನಾಯ್ತು ನೋಡಿ. ಸೊ ಆ ಹೊಟ್ಟೆಲಿ ಇರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ತಗೊಂಡು ಈ ಕಡೆ ಒಂದು ಇಲಿಗೆ, ಆ ಕಡೆ ಒಂದು ಇಲಿಗೆ ಆದಾಗ ಸಣ್ಣಕ್ಕಿದ್ದ ಹುಡುಗಿಯ ಹೊಟ್ಟೆಯಲ್ಲಿದ್ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ ಇಲಿಯನ್ನ ಸಣ್ಣದಾಗಿಯೇ ಇಡುತ್ತೆ. ಆದ್ರೆ ದಪ್ಪಕ್ಕಿದ್ದ ಹುಡುಗಿಯ ಮೈಕ್ರೋ ಆರ್ಗ್ಯಾನಿಸಮ್ಸ್ ತಗೊಂಡು ಆ ಇಲಿಗೆ ಹಾಕ್ದಾಗ ಆ ಇಲಿ ಆಕೆ ಹಂಗೆ ದಪ್ಪ ಆಗುತ್ತೆ. ಅಂದ್ರೆ ನಮ್ಮ ಶರೀರದ ವೆಯ್ಟ್ ಕೂಡ ನಮ್ಮದಲ್ಲ, ಯಾರದು? ನಿಮ್ಗೆ ಯಾರಿಗಾದ್ರೂ ಬಹಳ ಬೇಜಾರಾಗಿದ್ರೆ ದಪ್ಪಕ್ಕಿದ್ದೀರಿ ಅಂತ ಯೋಚನೆ ಮಾಡಬೇಡಿ, ಅದು ನಿಮ್ಮಲ್ಲಿರೋ ಆರ್ಗ್ಯಾನಿಸಮ್ಸ್ ತಪ್ಪದು. ಸೊ ಹಾಗೇನೆ ದ ಒಬೆಸಿಟಿ ಇಸ್ ಪ್ಯೂರ್ಲಿ ಡ್ಯೂ ಟು ಗಟ್ ಮೈಕ್ರೋಬ್ಸ್ ಅಂತ ಗೊತ್ತಾಯ್ತು. ಇನ್ನೊಬ್ಬ ವ್ಯಕ್ತಿ ಮತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಇದು ನಿಜಕ್ಕೂ ಸತ್ಯ ಆದ್ರೆ, ನಾವು ಬೆಳೀತಾ ಇದ್ದಂಗೆ ನಮ್ಮಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬದಲಾಗ್ತಾ ಇರ್ತದೆ. ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬದಲಾಗ್ತಾ ಇರೋದ್ರೆ ನಮ್ಗೆ ಏನಾದ್ರು ಏಜಿಂಗ್ ಆಗ್ತಾ ಇದೆಯಾ? ಸೊ ಅವ ಏನ್ ಮಾಡ್ತಾನೆ, ಒಂದು ಓಲ್ಡ್ ಮೈಸ್, ಮುದಿ ಇಲಿನ ತಗೊಂಡು ಯಂಗ್ ಮೈಸ್ನ ತಗೊಂಡು ಆ ಯಂಗ್ ಮೈಸಿಂದ ಓಲ್ಡ್ ಮೈಸ್ಗೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗ್ತಾನೆ. ಅರ್ಥ ಆಯ್ತಲ್ಲ? ಯಂಗ್ ಮೈಸಿಂದ ಹೊಟ್ಟೆಯಿಂದ ತೆಗೆದು ಹಳೆಯ ಮುದಿ ಮೈಸ್ ಒಳಗಡೆ ಆಗ್ತಾನೆ. ಏನಾಗುತ್ತೆ ಅಂತ ನೋಡಿ. ಏಜ್ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಆಫ್ ಕಾಗ್ನಿಷನ್ ವರ್ ಎಫೆಕ್ಟಿವ್ಲಿ ಕರೆಕ್ಟೆಡ್. ವಯಸ್ಸಾದಂಗೆ ನಮಗೆ ಮರುವು ಅಥವಾ ಇನ್ನೆಬಿಲಿಟಿ ಬರುತ್ತಲ್ಲ, ಅವೆಲ್ಲ ಕೂಡ ಕಡಿಮೆ ಆಯ್ತಂತೆ ಆ ಮುದಿ ಮೈಸಲ್ಲಿ. ಮುದಿ ಮೈಸು ಹ್ಯಾಸ್ ಬಿಕಮ್ ಆಲ್ಮೋಸ್ಟ್ ಯಂಗ್ ಮೈಸ್ ಬಿಕಾಸ್ ಆಫ್ ದಿಸ್. ಅಂದ್ರೆ ನಮ್ಮ ಆಲ್ಜಿಮೀರ್ಸ್ ಡಿಸೀಸು, ನಮ್ಮ ಮೆಂಟಲ್ ಡಿಸೀಸಸ್ ಆಲ್ಸೋ ಕುಡ್ ಬಿ ಬಿಕಾಸ್ ಆಫ್ ದಿಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅದಕ್ಕೋಸ್ಕರ ಇತ್ತೀಚೆಗೆ ಬಹಳಷ್ಟು ಜನ ಮಕ್ಕಳ ಕಕ್ಕಸ್ಸನ್ನ ಟ್ಯಾಬ್ಲೆಟ್ ಆಗಿ ತಿನ್ನುವ ರೂಢಿ ಕೂಡ ಡೆವಲಪ್ ಆಗಿದೆ. ದೇರ್ ಆರ್ ಟ್ಯಾಬ್ಲೆಟ್ಸ್ ನೌ ಅವೈಲಬಲ್ with this kind of statement, give me some shit my dear son, I will also become young like you ಅಂತ. ಇದು ಬಿಡ್ತೀನಿ, ಮತ್ತೆ ಈ ಎಕ್ಸ್ಪೆರಿಮೆಂಟ್ ಬೇಡ. ಇನ್ ಅದರ್ ವರ್ಡ್ಸ್, ಲೆಟ್ ಮಿ ಕನ್ಕ್ಲೂಡ್ ಹಿಯರ್. ಮೈಕ್ರೋಬಿಯಲ್ ಕಾಂಪೋಸಿಷನ್, ನಿಮ್ಮಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ಮೈಕ್ರೋಬಿಯಲ್ ಕಾಂಪೋಸಿಷನ್ಸ್ ನಮ್ಮ ಹ್ಯೂಮನ್ ಫಿಸಿಯಾಲಜಿನ, ನಮ್ಮ ಕ್ರಿಯಾಶೀಲತೆಯನ್ನ, ಒಬೆಸಿಟಿನ, ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ನ, ಮೆಟಬಾಲಿಕ್ ಹೆಲ್ತ್ ಪ್ರಾಬ್ಲಮ್ಸ್ನ, ಹ್ಯೂಮನ್ ಸೈಕಾಲಜಿನ, ಸ್ಟ್ರೆಸ್ಸು, ಡಿಪ್ರೆಷನ್ನು, ಕಾಗ್ನಿಟಿವ್ ಬಿಹೇವಿಯರು, ಆಲ್ಝ್ಮೈಮರ್ ಡಿಸೀಸು, ಈ ರೀತಿ ಹಲವಾರು ನಮ್ಮ ಅನಾರೋಗ್ಯಗಳ ಪರಿಸ್ಥಿತಿಯನ್ನ ಉಂಟು ಮಾಡ್ತಾ ಇರೋದೇ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇದನ್ನ ನಾನು ಸ್ಟಡಿ ಮಾಡಿದಾಗ ನಂಗೆ ಅನಿಸ್ತು, ಬಹಳಷ್ಟು ವಸ್ತು ಇದೆ ಇಲ್ಲಿ, ಇದನ್ನ ಒಂದು ಕಾದಂಬರಿ ರೂಪದಲ್ಲಿ ಬರೀಬಹುದು ಅಂತೇಳಿ ಕೊನೆಗೆ ನಾನು ಆ ಹಂದರಾದೆಲ್ಲ ಜೋಡಿಸಿ ಒಂದು ಕಾದಂಬರಿ ಬರೆದೆ. ಇಲ್ಲದು ಹೊಕ್ಕಳ ಮೆದುಳು ಅಂತ. ನಾನು ಒಂದು ಉದಾಹರಣೆ ಕೊಟ್ಟೆ, ನನ್ನ ಮಾದರಿ ಇದು ಅಂತ. ದಿಸ್ ನೋ ಒನ್ ಪರ್ಟಿಕ್ಯುಲರ್ ವೇ. ನೀವು ಕೂಡ
ಈ ರೀತಿ ಯಾವುದೋ ಒಂದು ವಸ್ತು ಹುಡುಕೊಂಡು ಅದರ ಸುತ್ತ ಹುಡುಕಾಟ ನಡೆಸಿ ಅದರ ಅಧ್ಯಯನ ಮಾಡಿ ಅದನ್ನ ಸಂಪೂರ್ಣವಾಗಿ ನಿಮಗೆ ಕರಗತ ಮಾಡಿಕೊಂಡು ಮನದಟ್ಟು ಮಾಡಿಕೊಂಡು ಆ ನಂತರ ಒಂದು ಕತೆ ಹೇಳಿದು ಅದರಲ್ಲಿ ಆ ವಸ್ತುಗಳನ್ನೆಲ್ಲ ಹಿಡಿದು ತರಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ. ಐ ಥಿಂಕ್ ಐ ವಿಲ್ ಎಂಡ್ ಇಯರ್. ಐ ವಿಲ್ ನಾಟ್ ಗೋ ಟು ಕೌತುಕತೆ, ಅದು ಒಂಥರ ಪ್ರೀಚಿಂಗ್ ಆಗ್ಬಿಡುತ್ತೆ. ಐ ವಿಲ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು ವೆರಿ ಮಚ್.